ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಿಡದಿಯ ಬಹುಭಾಗ ಎತ್ತ ನೋಡಿದ್ರು ಕೂಡ ಹಸಿರ ರಾಶಿ. ಅಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಘನತೆವೆತ್ತ ಮುಖ್ಯಮಂತ್ರಿ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಮಟ್ಟಿಗಿನ ವಿರೋಧ ವ್ಯಕ್ತವಾಗಿದೆ. ಆ ಭಾಗದ ರೈತರ ಜೊತೆಗೆ ಈಗ ರಾಜಕೀಯ ಪಕ್ಷಗಳು, ರೈತ ಸಂಘಟನೆಗಳು ಸೇಳ್ಕೊಂಡಿದ್ದಾವೆ. ಇದು ಒಂದು ಭಾಗ. ಆದರೆ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಬಿಡದಿ ಟೌನ್ಶಿಪ್ಪನ್ನು ಇಟ್ಟುಕೊಂಡು ಮಾತಾಡ್ತಿರುವಂಥ ಹಲವರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ ಹೆಂಗಾಗಿದೆ ಅಂತ ಹೇಳಿದ್ರೆ ಪ್ರತಿಷ್ಠೆಯ ಮೇಲಾಟ ಆಗಿಬಿಟ್ಟಿದೆ. ವಿಧಾನಸೌಧಕ್ಕೆ ನೀವು ಬನ್ನಿ, ನಿಮ್ಮ ಚರ್ಚೆ ನಾವು ಕೇಳ್ತೀವಿ ಅಥವಾ ನಿಮ್ಮ ಮಾತನ್ನು ನಾವು ಆಲಿಸ್ತೀವಿ ಅಂತ. ಮತ್ತೊಂದು ಕಡೆ ಅಲ್ಲ, ಬೈರಮಂಗಲಕ್ಕೆ ಬಂದುಬಿಡಿ, ಜನರ ಜೊತೆನೇ ಚರ್ಚೆ ಮಾಡೋಣ ಅಂತ ಇನ್ನೊಂದು. ಈ ಥರದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಹೇಗಾಗಿದೆ ಅಂದರೆ ಇಬ್ಬರು ಪ್ರಬಲ ನಾಯಕರ ನಡುವಿನ ಜಿದ್ದಾಜಿದ್ದಿ ಆಗ್ತಿದೆ ಹೊರತು ನಿಜವಾದ ರೈತರ ಧ್ವನಿಯಾಗಿ ಯಾರು ಮಾತಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ. ರೈಟ್, ನೇರವಾಗಿ ಹೇಳೋದಾದರೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬಂದುಬಿಡಿ ಮಾತಾಡೋಣ ಅಂತ ಕೇಂದ್ರ ಸಚಿವರಿಗೆ ಹೇಳಿದ್ದಾರೆ. ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು, ನಾನು 27ಕ್ಕೆ ಬೈರಮಂಗಲಕ್ಕೆ ಹೋಗ್ತಾ ಇದ್ದೀನಿ, ರೈತರು ಅಲ್ಲೇ ಇರ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ಬಂದುಬಿಡಿ ಅಲ್ಲೇ ಮಾತಾಡೋಣ ಅಂತ. ಎರಡೆರಡು ಹೆಜ್ಜೆ ನೀವು ವಿಧಾನಸೌಧಕ್ಕೆ ಹೋಗಿ ಕುಮಾರಸ್ವಾಮಿ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ನೀವು ಒಂದೆರಡು ಹೆಜ್ಜೆ ಬೈರಮಂಗಲಕ್ಕೆ ಹೋಗಿ, ತಪ್ಪಿಲ್ಲ. ನಿಮಗೆ ಮತವನ್ನು ಕೊಟ್ಟು ಆ ಸ್ಥಾನದಲ್ಲಿ ಇಬ್ಬರೂ ಕೂರಿಸಿದ್ದಾರೆ, ಆ ಭಾಗದ ಜನ ಕೂರಿಸಿದ್ದಾರೆ. ಹಾಗಾಗಿ ಜನರ ಅಂತಿಮ ತೀರ್ಮಾನಕ್ಕೆ ಘನತೆವೆತ್ತ ಮುಖ್ಯಮಂತ್ರಿಯೂ ಮಣಿಬೇಕು, ಕೇಂದ್ರ ಸಚಿವರೂ ಮಣಿಬೇಕು. ಹಾಗಾಗಿ ಇವತ್ತಿನ ಈ ಬಿಡದಿ ಟೌನ್ಶಿಪ್ನ ಮೇಲಾಟದ ಕುರಿತಂತೆ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಬಿಡದಿ ಟೌನ್ಶಿಪ್ ವಿಚಾರ ಯಾವುದೋ ಒಂದು ಹಂತಕ್ಕೆ ಹೋಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ರಾಜಕೀಯದ ಮೇಲಾಟಗಳಿಗಿದ ಸಾಕ್ಷಿ ಆಗ್ತಿದೆ ಹೊರತು ನಿಜವಾದ ರೈತರ ಧ್ವನಿಯಾಗಿ ಯಾರೂ ಕೂಡ ಇಲ್ಲಿ ಕೆಲಸ ಮಾಡ್ತಿಲ್ವಾ ಅನ್ನುವಂತಹ ಅನುಮಾನ. ಹೌದು, ಮತ್ತೊಂದು ಹಂತವನ್ನು ತಲುಪಿಬಿಟ್ಟಿದೆ ಬಿಡದಿ ಟೌನ್ಶಿಪ್ನ ಜಟಾಪಟಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ಯು ಹ್ಯಾವ್ ಟು ಅಪ್ರಿಷಿಯೇಟ್. ರೈತರ ಧ್ವನಿಯಾಗಿ ಕೇಂದ್ರ ಸಚಿವರು ಒಂದು ಪತ್ರವನ್ನು, ಅದೇನೇ ರಾಜಕೀಯ ಇದ್ರೂ ಕೂಡ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರಲ್ಲ, ಬೈರಮಂಗಲಕ್ಕೆ ಬರುವಂತೆ ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸಚಿವರು ಕೊಟ್ಟಿರುವಂತಹ ಆಹ್ವಾನ ಇದು. ಈ ಆಹ್ವಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಷ್ಠೆಯಾಗಿ ತಗೊಂಡು ಇವರು ಇನ್ನೊಂದು ಆಹ್ವಾನ ಪತ್ರನ ವಿಧಾನಸೌಧಕ್ಕೆ ಏನಾದರೂ ಕೊಟ್ಟುಬಿಟ್ರೆ ಬಹಳ ನೋವಾಗುತ್ತೆ. ಆ ಭಾಗದ ಜನರ ಹಿತದೃಷ್ಟಿಯಿಂದ ಯಾರೂ ನಿರ್ಧಾರ ತಗೊಳ್ತಿಲ್ವಲ್ಲಪ್ಪ, ನೀವು ಆಹ್ವಾನ ಕೊಟ್ಟರೆ ಇವರು ಆಹ್ವಾನ ಕೊಟ್ಟರು ಅನ್ನೋ ಥರ ಆಗಬಾರ್ದು. ಸರಿಯಾದಂಥ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡ್ತಿದ್ದಾರೆ ಆ ಭಾಗದ ಜನ. ಅಧಿಕಾರಿಗಳ ಜೊತೆ ನಾವು ಬೈರಮಂಗಲಕ್ಕೆ ಹೋಗ್ತಾ ಇದ್ದೀವಿ, ಆ ಗ್ರಾಮದ ಸಮಸ್ಯೆಯನ್ನು ನೇರವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದೇ 27ನೇ ತಾರೀಕು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ, ನೀವು ಬಂದುಬಿಡಿ ಅನ್ನುವಂಥ ಆಹ್ವಾನದ ಪತ್ರ. ಸ್ಥಳದಲ್ಲಿ ಚರ್ಚಿಸೋಣ ಅನ್ನುವಂಥ ಕಾಂಟೆಕ್ಸ್ನಲ್ಲಿ ಕುಮಾರಸ್ವಾಮಿ ಅವರು ಬರೆದಿರುವಂಥ ಪತ್ರ ವೆಲ್ಕಮ್ ಮಾಡೋಣ. ಇದಕ್ಕೆ ಜನರ ಹಿತ ಕಾಯುವ ಆ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಆದರೆ ಇಷ್ಟರಲ್ಲೇ ಆ BJP ಮತ್ತು ಕಾಂಗ್ರೆಸ್ ನಾಯಕರು ಅಂತಿರ್ತಾರೆ ನೋಡಿ, ಅವರ ನಡುವಿನ ವಾಕ್ಸಮರ ಸಿಕ್ಕಾಪಟ್ಟೆ ಹೆಚ್ಚಾಗ್ಬಿಟ್ಟಿದೆ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಈ ಪೈಕಿ ನೋಡಿ 3 ಗ್ರಾಮಗಳ 518 ಎಕರೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆ. ಯೋಜನಾ ವ್ಯಾಪ್ತಿಯಲ್ಲಿ ಬರುವಂತಹ 9 ಕಂದಾಯ ಗ್ರಾಮಗಳದು. ವಿರೋಧದ ನಡುವೆ ಅಧಿಸೂಚನೆ ಹೊರಡಿಸಿದ್ದು ಸರಿಯಾ? ಯೋಚನೆ ಮಾಡಿ. ವಿರೋಧ ಇದೆ, ವಿರೋಧ ಎಷ್ಟು % ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೇ ಸರ್ಕಾರ ಹೇಳುತ್ತೆ ನೋಡಿ, ಒಂದೇ ಒಂದು ಮಗು ಶಾಲೆಗೆ ಹೋಗುತ್ತೆ ಅನ್ನೋದಾದರೂ ಆ ಶಾಲೆ ಬಾಗಿಲು ತೆಗೆದಿರಬೇಕು ಅಂತ ಹೇಳ್ತಾರಲ್ಲ, ಹಂಗಿದು. ಒಬ್ಬನೇ ಒಬ್ಬ ವಿರೋಧ ಮಾಡ್ತಾನೆ ಅಂದರು, ಅದು ಆ ಕೃಷಿ ಭೂಮಿಗಾಗಿ ಅನ್ನೋದಾದರೆ ಅದು ವಿರೋಧವೇ, ವಿರೋಧದ ರೀತಿಯೇ ತಗೋಬೇಕು. ಟೌನ್ಶಿಪ್ ಬೇಡ ಅನ್ನುವಂಥ ಅಭಿಪ್ರಾಯ ಅದು. ಸೊ ಹಾಗಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಥವಾ ಆಡಳಿತವನ್ನು ನಡೆಸ್ತಾ ಇರುವಂಥ ಆ ಪಕ್ಷ, ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಆರ್ ಅಶೋಕ್, ಸುರೇಶ್ ಬಾಬು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಬಿಡದಿ ಯೋಜನೆ ಏನು ಮಾಡ್ತಾ ಇದ್ದಾರೆ, ಬಿಡದಿ ಯೋಜನೆ
ಸವಾಲುಗಳ ಯೋಜನೆ ಆಗೋಗ್ಬಿಟ್ಟಿದೆ ಅದು. ನಾ ಬರೇ ನೀ ಬಿಡೆ, ನಮ್ಮ ಮನೆಗೆ ನೀನು ಬಾ, ನಿಮ್ಮ ಮನೆಗೆ ನಾನು ಬಾ, ಇಷ್ಟೇ ನಡೀತಾ ಇರೋದು ಇಲ್ಲಿ. ಅಲ್ಲಿ ಬೇಕಾಗಿರೋದು ರೈತರ ಜಮೀನು ಹಾಳಾಗ್ತಾ ಇದೆಯಲ್ಲ, ಉಳಿಯುತ್ತೋ ಇಲ್ಲೋ, ಅದು ಅಷ್ಟೇ ನಮಗೆ ಬೇಕಾಗಿರೋದು. ಡಿ ಕೆ ಶಿವಕುಮಾರ್ ಇದನ್ನು ಡೈವರ್ಟ್ ಮಾಡೋಕ್ಕೆ ನಮ್ಮ ಜಮೀನು ನಿಮ್ಮ ಜಮೀನು ಅಂತ ಹೋಗ್ತಾ ಇದ್ದಾರೆ. ಅದು ಅರ್ಥನೇ ಇಲ್ಲ. ಯಾರಾದ್ರೂ ಜಮೀನಿದ್ದರೆ ಅವ್ರಿಗೆ ಬಿಟ್ಟರೆ ಅವರು ರೈತರು ಉಳುಮೆ ಮಾಡ್ತಾರೆ, ಅಕ್ವೈರ್ ಆದರೆ ದುಡ್ಡು ಬರ್ತೈತೆ ಅಷ್ಟೇ. ಯಾರದೇ ಇದ್ರೆ ಏನಂತೆ, ಏನು ರೀ ಜಮೀನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರ್ ಆಗಿರ್ತೈತಲ್ಲ, ಮುಚ್ಚುಮರೆ ಏನಿರ್ತೈತೆ ಅದರಲ್ಲಿ. ಅದು ಬಿಟ್ಬಿಟ್ಟು ದಿನ ಎದ್ರೆ ನೀ ಈ ಜಮೀನುಗಳ ವಿಚಾರವಾಗಿ ಮಾತಾಡು, ರೈತರ ಜಮೀನಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಚರ್ಚೆ ಆಗಬೇಕಾಗಿರೋದು ಆ ಒಂದು ಬಡಾವಣೆ ಮಾಡೋ ಅವಶ್ಯಕತೆ ಇದೆಯಾ, ಸೈಟ್ಗಳ ಅವಶ್ಯಕತೆ ಇದೆಯಾ. ಕರ್ನಾಟಕದಲ್ಲಿ ನಿಮ್ಮ ಮುಖ್ಯಮಂತ್ರಿಗೆ ನಾನು ಸವಾಲು ಆಗ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಎಷ್ಟು ಸೈಟ್ ಖಾಲಿ ಇದೆ, ವೇಕೆಂಟ್ ಇರೋದು, ಕಟ್ಟದೇ ಇರೋದು ಹೇಳಿ. ಕರ್ನಾಟಕದಲ್ಲಿ ಬೇಡ, ಇಡೀ ಬೆಂಗಳೂರು ಮಂಡ್ಯ ಸೈಟ್ ತಗೊಳೋರು ಅವರೇ ತಾನೇ. ಇಲ್ಲಿ ಬೆಂಗಳೂರು, ಮಂಡ್ಯ, ಮೈಸೂರು ರೂರಲ್ ಇಷ್ಟು ಕಡೆ ಎಷ್ಟು ಸೈಟ್ ಇದೆ ಅಂತ ಪತ್ರ ಬಿಡುಗಡೆ ಮಾಡಿ ನೋಡೋಣ. ಬಿಡದಿ ಪ್ರಾಜೆಕ್ಟು ಕುಮಾರಸ್ವಾಮಿ ಮಾಡಿದ್ದು ಅಂತ ಹೇಳ್ತೀರಾ, ಅವ್ರು ಕೈ ಬಿಟ್ಟರು ಅಂತ ಅವರೇ ಹೇಳ್ತಾರೆ. ನೀವ್ಯಾಕೆ ಅವ್ರು ಕೈ ಬಿಟ್ಟಿದ್ದ ಪ್ರಾಜೆಕ್ಟ್ ನೀವ್ಯಾಕೆ ತಗೊಂತೀರಾ? ಅದರಿಂದ ಈ ಬಿಡದಿ ವಿಚಾರವಾಗಿ ನಾನು ನಮ್ಮ ಅಧ್ಯಕ್ಷರ ಜೊತೆ ನಿನ್ನೆ ದೆಹಲಿಯಲ್ಲಿ ಕೂತು ಚರ್ಚೆ ಮಾಡಿದ್ದೀರಿ. ನಾವು ಇನ್ನೊಂದು 2ನೇ ಹಂತದ ಒಂದು ಹೋರಾಟವನ್ನು ನಾವು ಶುರು ಮಾಡ್ತಾಯಿದ್ದೀನಿ. ನಾನು ಈಗಾಗಲೇ 3 ಬಾರಿ ಹೋಗಿದ್ದೀನಿ, ಯಾರೂ ಅಷ್ಟು ಬಾರಿ ಹೋಗೇ ಇಲ್ಲ, ನಾನೇ ಹೈಯೆಸ್ಟ್ 3 ಬಾರಿ ಹೋಗಿರೋದು. 3 ಬಾರಿ ನಾನು ಹೋಗಿದ್ದೀನಿ ವಿರೋಧ ಪಕ್ಷದ ನಾಯಕನಾಗಿ. 2ನೇ ಹಂತದ ನಮ್ಮ ಹೋರಾಟ ನಾವು ಶುರು ಮಾಡ್ತಾಯಿದ್ದೀರಿ. ಬಿಡದಿಯಲ್ಲಿರ್ಬೋದು ಮತ್ತು ಬೆಂಗಳೂರು ಎರಡೂ ಕಡೆ ಹೋರಾಟ ನಾವು ಮಾಡ್ತೀರಿ. ಬಿಡದಿಯಲ್ಲೂ ಹೋರಾಟ ಮಾಡ್ತೀರಿ, ಬೆಂಗಳೂರಲ್ಲೂ ಹೋರಾಟ ಮಾಡ್ತೀರಿ. ಇದು ರಾಜ್ಯದ ರೈತರ ಪ್ರಶ್ನೆ. ಇದು ಬಿಡದಿ ರೈತರ ಪ್ರಶ್ನೆ ಅಲ್ಲ, ಇದು ಇಡೀ ರಾಜ್ಯದ ರೈತರ ಪ್ರಶ್ನೆ. ಶುರು ಮಾಡ್ತೀರಿ, ಮಾತಾಡಿದಿರಿ, ಯಾವಾಗ ಮಾಡಬೇಕು ಡೇಟು ಎಲ್ಲ ಅನೌನ್ಸ್ ಮಾಡ್ತೀವಿ, ಕೊಡಲೇಬೇಕು. ಈಗ ಸರ್ಕಾರ ಸಂಯಮತೆ ಇರಬೇಕು. ಅಧಿಕಾರ ನಡೆಸೋವಂಥ ಸಂದರ್ಭದಲ್ಲಿ ಒಂದು ಹಿಯರಿಂಗ್ ಪೇಷನ್ಸ್ ಅಂತ ಹೇಳ್ತೀವಿ, ಕೇಳೋವಂಥ ಸೌಜನ್ಯ ಇವತ್ತು ಆಡಳಿತ ಮಾಡೋವಂಥವ್ರಿಗೆ ಇದ್ದರೆ ಅದು ಒಳ್ಳೆ ದಾರಿನಲ್ಲಿ ಇವತ್ತು ನಾಡಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಇವರೊಂದು ಗೌರವಯುತವಾಗಿ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಿಲ್ಲಿ ಇವರಲ್ಲಿ ಕಾರಣಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾವು ಏನೇನೋ ಅವರ ಬದಲಾವಣೆಗಳು ನೋಡಿದಾಗ ಎಲ್ಲರನ್ನೂ ಕರೆದು ಮಾತಾಡೋದು, ಬೇರೆ ರೀತಿಯಲ್ಲಿ ಅವರು ಹೆಜ್ಜೆ ಇಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಈ ಥರ ಒಂದೆಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಸರ್ಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅಂತ ಅಂದ್ಕೊಂಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಇದು ಏನು ವೈಮನಸ್ಸಿಗೆ ಕಾರಣ ಆಗೋ ರೀತಿಯಲ್ಲಿ ಅವರ ನಡೆಗಳು ನೋಡಿದಾಗ, ಯಾಕೆಂದರೆ ಇವತ್ತು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಮಾತಾಡಬೇಕು ಅಂದರೆ ಅಲ್ಲಿ ಸೌಜನ್ಯಕ್ಕಾದರೂ ಕೂಡ ರೈತರನ್ನ ಕರೆದು ಮಾತಾಡಿ, ಇವ್ರ ಅಧಿಕಾರಿಗಳಾಗ್ಬೋದು, ಇವ್ರ ಜನಪ್ರತಿನಿಧಿಗಳಾಗ್ಬೋದು, ಸರ್ಕಾರ ಆಗ್ಬೋದು, ಅವ್ರನ್ನ ಕರೆದು ಕೂತ್ಕೊಂಡು ಮಾತಾಡಿ ಇಚ್ಛೆ ಇದ್ದವರು ಕೊಡಿ, ಇಲ್ಲದೇ ಇದ್ದರೆ ಯಾವ ರೀತಿ ಮಾಡಬೇಕು ಅನ್ನೋ ಆಲೋಚನೆ ಆಮೇಲೆ ಅವ್ರು ಮಾಡೋವಂಥ ಕೆಲಸ ಮಾಡಬೇಕಿತ್ತು. ಇಲ್ಲ ನಾನು ಮಾಡೇ ತೀರ್ತೀನಿ ಅಂತಕ್ಕಂಥ ಒಂದು ಹಠದ ಮನೋಭಾವಕ್ಕೆ ಇವ್ರು ಏನಾದ್ರು ಕಾಲಿಟ್ಟರೆ ಖಂಡಿತ ಅಲ್ಲಿ ಒಂದು ಕೆಟ್ಟ ಪರಿಣಾಮವನ್ನೇ ಇವರು ಎದುರಿಸಬೇಕಾಗ್ತದೆ. ಇವ್ರ ನಡೆ ಆ ರೀತಿ ಇರ್ತಕ್ಕಂಥದ್ದನ್ನ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಹಿಂದೆ ಸಿದ್ದರಾಮಯ್ಯನವರು ಕೂಡ ಕಳೆದ ಕೆಲವು ದಿನಗಳಿಂದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಏನು ನಮ್ಮ ಇದು ದೇವನಹಳ್ಳಿ ಚನ್ನರಾಯಪಟ್ಟಣ ಒಂದು ಟೌನ್ಶಿಪ್ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿ ಏನು ಅಕ್ವಿಸಿಷನ್ ಆಗಿದ್ದಂಥದ್ದನ್ನ ರೈತರಲ್ಲಿ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಕೈ ಬಿಟ್ಟು ಯಾರು ಆಸಕ್ತಿ ಇದೆ ಕೊಡಲಿಕ್ಕೆ ಯಾರ್ಯಾರು ಮುಂದೆ ಬರ್ತೀರೋ ಅಂಥವ್ರನ್ನ ನಾವು ತಗೋತೀವಿ ಅಂತಕ್ಕಂಥದ್ದು ಹೇಳಿದಂಥ ಉದಾಹರಣೆ ನಿಮ್ಮ ಸರ್ಕಾರದಲ್ಲೇ ಇದೆ. ನಿಮ್ಗೆ ಯಾಕೆ ಈ ಥರ ಹಠದ ಸ್ವಭಾವ? ರೈತರ ಮೇಲೆ ನಿಮ್ಗೆ ಏನಾದ್ರು ಕೋಪ ಇದೆಯಾ, ಇಲ್ಲ ಬೇರೆ ಏನಾದ್ರು ಉದ್ದೇಶಗಳಿದೆಯಾ? ದಯಮಾಡಿ ಇದನ್ನು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಂಡು ಅಲ್ಲಿ ಜನಗಳ ಮೇಲೆ ನಾವೆಲ್ಲ ಕೂಡ ನೋಡಿದ್ದೇವೆ. ಕಳೆದ ವಾರ ನಾವೆಲ್ಲ ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಪ್ರದೇಶ ಅದು. ಎಲ್ಲರೂ ಕೂಡ ಸಣ್ಣ ಪುಟ್ಟ ರೈತರು, ಸುಮಾರು 600ಕ್ಕೂ ಹೆಚ್ಚು ಜನ 1 ಎಕರೆಗಿನ್ನ ಕಡಿಮೆ ಭೂಮಿಯನ್ನು ಉಳ್ಳಂಥವ್ರು. ಅವರೆಲ್ಲಿಗೆ ಹೋಗಬೇಕು? ನೀವು ಕೊಡ್ತಕ್ಕಂಥ ಹಣ ಎಷ್ಟು ದಿವಸ ಅವರಲ್ಲಿ ಇರೋಕ್ಕೆ ಸಾಧ್ಯ? ಈಗ ಸರ್ಕಾರ ರಾಜಕೀಯನ ಬದಿಗಿಟ್ಟು ವಾಸ್ತವವನ್ನು ನಾವು ನೋಡ್ತಾ ಹೋಗೋಣ. ವಾಸ್ತವ ಅಂದಾಗ ಮೊದಲಿಗೆ ಬರೋದು ದೇಶದ ರೈತರು ಅಥವಾ ಯೋಧರು. ಯಾಕಂದರೆ ದೇಶ
ಒಂದು ಸರಿಯಾದ ರೀತಿಯಲ್ಲಿ ನಡೀಬೇಕು ಅನ್ನೋದಾದರೆ ರೈತರ ಪಾತ್ರ ಮಹತ್ವದ್ದು. ಒಂದೇ ಒಂದು ಗಂಟೆ, ಹಲವಾರು ಸಂದರ್ಭಗಳಲ್ಲಿ ನಾನು ಇದನ್ನು ಉಲ್ಲೇಖ ಮಾಡಿದ್ದೀನಿ. ಒಂದೇ ಒಂದು ಗಂಟೆ ನನಗೂ ಈ ಭೂಮಿ ತಾಯಿಗೂ ಸಂಬಂಧ ಇಲ್ಲ ಅಂತ ರೈತ ಏನಾದರೂ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಾವು ನೀವೆಲ್ಲ ಅದೇ ಭೂಮಿಯ ಮಣ್ಣನ್ನು ತಿನ್ನಬೇಕಾಗತ್ತೆ. ಅಂದರೆ ರೈತರ ಪಾತ್ರ ನೋಡಿ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂಥ ಫಲವತ್ತಾದ ಭೂಮಿಯನ್ನು ಟೌನ್ಶಿಪ್ ಮಾಡೋದಕ್ಕೆ ಹೊರಟಿರೋದು. ಇನ್ನೊಂದು ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ಇಟ್ ಈಸ್ ಅ ಮೆಟ್ರೋಪಾಲಿಟನ್ ಸಿಟಿ. ಗಗನಚುಂಬಿ ಕಟ್ಟಡಗಳು ಸಿಕ್ಕಾಬಟ್ಟೆ ಇದೆ. ಬೆಂಗಳೂರಿನಲ್ಲಿ ನೀವು ಗಮನಿಸಬಹುದು ವಾತಾವರಣದ ವೈಪರೀತ್ಯ ಎಷ್ಟರ ಮಟ್ಟಿಗಾಗಿದೆ ಅಂತ. ಇಲ್ಲಿರುವ ಮರಗಳನ್ನು ಕಡಿದು ಅಲ್ಲೆಲ್ಲೋ ಗಿಡ ನಡ್ತಾರೆ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಬೆಂಗಳೂರು ಸುಭಿಕ್ಷವಾಗಿ ಪರಿಸರದ ಪೂರಕವಾಗಿರಬೇಕು ಅನ್ನೋದಾದರೆ ಬೆಂಗಳೂರು ಸುತ್ತಮುತ್ತ ಹಸಿರು ತುಂಬಿರಬೇಕು. ಅಂಥ ಹಸಿರನ್ನು ತುಂಬಿರುವಂಥ ನಾಡೇ ಬಿಡದಿ. ಇನ್ನು ಟೌನ್ಶಿಪ್ ಮಾಡೋದಾದ್ರೆ ಯಾಕೆ ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳೇ ನಿಮಗೆ ಕಾಣುತ್ತೆ? ಯಾಕೆ ಉತ್ತರ ಕರ್ನಾಟಕ ಕಾಣಲ್ಲ, ಬೀದರ್ ಕಾಣಲ್ಲ, ರಾಯಚೂರು ಕಾಣಲ್ಲ, ಯಾದಗಿರಿ ಕಾಣಲ್ಲ, ಬೆಳಗಾವಿ ಕಾಣಲ್ಲ? ಲೈಕ್ ಈ ಥರದ ಹಲವಾರು ಪ್ರಶ್ನೆಗಳು ಆ ಭಾಗದಿಂದ ಬರ್ತಾ ಇದೆ. ಬೆಂಗಳೂರು ಸುತ್ತಮುತ್ತ ಅಭಿವೃದ್ಧಿ ಮಾಡಿ ನೀವು ನಿಮ್ಮ ಸ್ವಂತ ಅಭಿವೃದ್ಧಿಗಳನ್ನು ಮಾಡ್ಕೋತೀರೇನೋ ಅನ್ನುವಂಥ ಪ್ರಶ್ನೆ. ಅದು JDSಗೂ BJPಗೂ ಕಾಂಗ್ರೆಸ್ಗೂ ರೈಟ್. ಇನ್ನು ಆಡಳಿತ ನಡೆಸ್ತಾ ಇರುವಂಥ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಬೆಂಗಳೂರಿನಲ್ಲೇ ಅಥವಾ ಕರ್ನಾಟಕದಲ್ಲೇ ಈಗಿರುವಂಥ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಕೊಂಡು ನೆಕ್ಸ್ಟ್ ಪ್ರಾಜೆಕ್ಟ್ ಆಗಿ ಇಟ್ಕೊಂಡಾಗ ದಟ್ ದೆರ್ ಇಸ್ ಅ ವ್ಯಾಲ್ಯೂ ಅಡಿಷನ್ ಅಂತ ಕರಿಬಹುದು. ರೈಟ್ ನಾವೇನೋ ಪ್ರತಿಷ್ಠೆಗೆ ಬಿದ್ದವ್ರ ಹಾಗೆ ಬಿಡದಿ ಟೌನ್ಶಿಪ್ ಅಂತ ಲ್ಯಾಂಡ್ ಅಕ್ವಿಸಿಷನ್ಗೆ ಭೂಸ್ವಾಧೀನ ಪ್ರಕ್ರಿಯೆಗೆ ಎಸ್ ಅಂತ ಹೇಳಿ ಅಧಿಸೂಚನೆ ಹೊರಡಿಸೋದಿದೆಯಲ್ಲ, ಸ್ವಲ್ಪ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರು ಉಮೇಶ್ ಗೌಡ್ರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಹೋಯ್ತಾರೆ, ನಮಸ್ಕಾರ. BJP ವಕ್ತಾರರು ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ವಾಸ್ತವ ಮಾತಾಡಬೇಕು ಅಂತ ಹೇಳಿ. ಈ ನಿಟ್ಟಿನಲ್ಲಿ ಸ್ಥಳೀಯ ರೈತರಿದ್ದಾರೆ ನಮ್ಮ ಜೊತೆ. ಮಂಜುನಾಥ್ ಅವರು ನಮಸ್ಕಾರ. ಮಂಜುನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಮಂಜುನಾಥ್ ಅವರೇ, ನಿಮ್ಮಿಂದ ನಾನು ವಾಸ್ತವ ಮತ್ತು ಸತ್ಯವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಅದನ್ನು ಬಯಸ್ತಾ ಇದ್ದೀನಿ, ಸತ್ಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ನಿಮ್ಮ ಧ್ವನಿ ನನಗೆ ಅಷ್ಟ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಬಹುದು? ಹೌದು ಮೇಡಮ್, ಕೇಳಿಸ್ತಾ ಇದೆ, ನನಗೆಲ್ಲ ಕೇಳಿಸ್ತಾ ಇದೆ ಮೇಡಮ್. ಮತ್ತೊಂದ್ಸತಿ ಮಾತಾಡಿ. ನಮ್ಗೆಲ್ಲ ಕೇಳಿಸ್ತಾ ಇದೆ ಮೇಡಮ್. ರೈಟ್, ವೆರಿ ನೈಸ್, ವೆರಿ ನೈಸ್. ಈಗ ಕೇಳಿಸ್ತಾ ಇದೆ. ಬಿಡದಿ ಟೌನ್ಶಿಪ್ ಸ್ವಾಗತಿಸ್ತೀರಾ ಮಂಜುನಾಥ್ ಅವರೇ? ಮೇಡಮ್, ಬಿಡದಿ ಟೌನ್ಶಿಪ್ ಅನ್ನುವಂಥ ಪ್ರಾಜೆಕ್ಟ್ ಅನ್ನ ನೀವು ಸ್ವಾಗತಿಸ್ತೀರಾ, ವೆಲ್ಕಮ್ ಮಾಡ್ತೀರಾ? ಹೌದು ಮೇಡಮ್, ಸ್ವಾಗತಿಸ್ತೀವಿ ಮೇಡಮ್. ಯಾಕೆ? ನಮ್ಗೆ 2006ರಿಂದ ಬೇಸತ್ತು ಹೋಗ್ಬಿಟ್ಟಿದೀವಿ ಮೇಡಮ್. ನಮ್ದು ಮನಗನಹಳ್ಳಿ ಅನ್ಬಿಟ್ಟು ಕನ್ಪುರ ನ್ಯಾಷನಲ್ ಹೈವೇಗೆ ನಮ್ದು ಬಂದು 1 ಕಿಲೋಮೀಟರ್ 250 ಮೀಟರ್ ಇದೆ. ನಮ್ದು ಒಂದು ಸುವರ್ಣಮುಖಿ ಹೊಳೆ ಇದೆ. ಆ ದಿಬ್ಬಕ್ಕೆ 6 ಕೋಟಿ 7 ಕೋಟಿ ಜಮೀನು ಹೋಗ್ತಾ ಇದೆ. 2006ರಿಂದ ಅಲ್ಲಿಂದ ಬಂದು ನಮ್ ಕಡೆಗೆ ಬಂದ್ರೆ 40 ಲಕ್ಷ 50 ಲಕ್ಷ 60 ಲಕ್ಷಕ್ಕೆ ಮಾರಿದೀವಿ ಮೇಡಮ್. ಒಳ್ಳೆ ವ್ಯಾಲಿಡ್ ಪಾಯಿಂಟ್ ರೈಸ್ ಮಾಡಿದ್ರಿ. ಇನ್ನು ನಿಮ್ಮ ಹತ್ರ ಮಾತಾಡಕ್ ನಂಗೆ ಬಹಳಷ್ಟಿದೆ, ಮಾತಾಡ್ತೀನಿ, ಹಂಗೆ ಸಂಪರ್ಕದಲ್ಲಿರಿ. JDS ವಕ್ತಾರರು ಮಾತಾಡಬೇಕು. ಬಿಡದಿ ಟೌನ್ಶಿಪ್ ವಿಚಾರ ರೈತರ ಹಿತ ಕಾಯೋ ಹೋರಾಟದ ಥರ ಕಾಣ್ತಾ ಇಲ್ಲ ಉಮೇಶ್ ಗೌಡ್ರೆ. ಇಬ್ಬರು ನಾಯಕರ ಪ್ರತಿಷ್ಠೆಯ ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ಹಿಂಗಾಗ್ತಿದೆ ನೋಡಿ? ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಈ ದೇಶದ ಜನರಿಗೆ ಕರೆ ಕೊಟ್ಟಂತ ಒಂದು ಮಾತನ್ನ ಕೇಳಿದ್ದೀರ ನೀವು. ಈ ಸಂದರ್ಭದಲ್ಲಿ ನಾವು JDS ಪಕ್ಷ ರಾಜಕೀಯವಾಗಿ ತಗೊಂಡೇ ಇಲ್ಲ. ಇಲ್ಲಿ ಕಳೆದ 450 ದಿನಗಳಿಂದ ನಿರಂತರ ಹೋರಾಟ ಮಾಡ್ತಾ ಇದ್ದೆ. ರೈತರ ವಿಚಾರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ರೈತರ ಪರವಾಗಿ ನಿಲ್ಲಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಆ ಕಾರಣದಿಂದ JDS ಪಕ್ಷ ಈಗಿನಿಂದಲ್ಲ, ಪ್ರಾರಂಭದಿಂದಲೂ ಸಹ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದೆ. ಈ ಸಂದರ್ಭದಲ್ಲಿ ಬಿಡದಿ ವಿಚಾರದಲ್ಲಿ ನಾವು ತುಂಬಾ ಸೂಕ್ಷ್ಮವಾಗಿ, ಅಂದ್ರೆ ಅದು ಬೆಂಗಳೂರು ಪಟ್ಟಣಕ್ಕೆ ಹತ್ತಿರದಲ್ಲಿರುವಂತ ಸಂದರ್ಭದಲ್ಲಿ ಅದೇ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಆ ಹೆಸರಿನಲ್ಲಿ ಇವರು ಅಲ್ಲಿನ ಜನರ ಬದುಕನ್ನ ಕಿತ್ಕೊಳ್ಳೋದು, ಒಕ್ಕಲತನವನ್ನು ಹಾಳು ಮಾಡುವಂಥದ್ದು, ಅಲ್ಲಿಂದ ಜನರನ್ನ ಓಡಿಸುವಂತ ಕೆಲಸ ಮಾಡುವಂಥದ್ದು, ಅಥವಾ ಅದಕ್ಕೆ ಭೂಮಿಗೆ ಬೆಲೆಯನ್ನು ಕಟ್ಟಿ ಆ ಜನರನ್ನ ಅಲ್ಲಿಂದ ಒಕ್ಕಲತನದಿಂದ ನಿರ್ನಾಮ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ ಸಂದರ್ಭದಲ್ಲಿ JDS ಪಕ್ಷ ಕೈಕಟ್ಟನ್ನು ಕೂತ್ಕೊಳ್ಳೋಕೆ ಆಗೋದಿಲ್ಲ ಮೇಡಮ್. ಹಾಗಾಗಿ ನಾವು ರಾಜಕೀಯವನ್ನು ಬೆರೆಸ್ತಲೇ ಇಲ್ಲ. ನಾವು ನಿರಂತರವಾಗಿ ರೈತರ ಜೊತೆ ಹೋರಾಟ ಮಾಡ್ತೀವಿ. ವಾಸ್ತವ ವಿಚಾರವನ್ನ ನಾವು ಸರ್ಕಾರದ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ಪತ್ರ ಬರೆದಿದ್ದಾರಲ್ಲ, ಅದರಲ್ಲಿ ಏನಿದೆ? ಹೌದು, ಪತ್ರದಲ್ಲಿ ಏನಿದೆ, ನಾವು ಆ ಜಾಗಕ್ಕೆ ಹೋಗ್ತೀವಿ, ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿಯವರು ಕರೆದಂತ ಸಂದರ್ಭದಲ್ಲಿ ಔಪಚಾರಿಕವಾಗಿ ಕರೆದಿದ್ದಾರೆ. ಅದಕ್ಕೆ ನಾವು ಸ್ಪಂದನೆ ಕೊಟ್ಟಿದ್ದೀವಿ. ನನ್ನ ಏನೋ ಕಾರ್ಯದ ಒತ್ತಡದಿಂದ ಆಲ್ರೆಡಿ ನಾನು ಈಗ ಕೇಂದ್ರ ಮಂತ್ರಿ ಆದ್ರಿಂದ ನಮ್ಮ ನಾಯಕರು ಬಿಜಿ ಶೆಡ್ಯೂಲ್ ಆಗಿರೋದ್ರಿಂದ ನಾವು ಒಂದು ದಿನ ಫಿಕ್ಸ್ ಮಾಡ್ತೀವಿ, ಬನ್ನಿ ನೀವು
ಅಲ್ಲಿ ಚರ್ಚೆ ಮಾಡೋಣ. ಎಲ್ಲವೂ ಅಲ್ಲೇ ಇತ್ಯರ್ಥ ಆಗುತ್ತೆ ಅಂತ ಅಲ್ಲ, ಮುಖಾಮುಖಿಯನ್ನು ಚರ್ಚೆ ಮಾಡಿ ರೈತರ ಸಮಸ್ಯೆ ಬಗೆಹರಿಸೋಣ. ನೀವು ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ನಿಮ್ಮ ಬದ್ಧತೆ ನನಗೆ ಅರ್ಥ ಆಯ್ತು. ಖಂಡಿತ. ಬೈರಮಂಗಲಕ್ಕೆ ಕೇಂದ್ರ ಸಚಿವರು ಭೇಟಿ ಕೊಡೋ ಸಂದರ್ಭದಲ್ಲಿ ಒಂದು 2 ಹೆಜ್ಜೆ ವಿಧಾನಸೌಧಕ್ಕೂ ಹೋಗಿ ಬರ್ಬೋದಾ ಮೇಡಮ್? ಅಂತ ಸಂದರ್ಭ ಬಂದಾಗ ನಮ್ಮ ನಾಯಕರು ವಿಧಾನಸೌಧಕ್ಕೂ ಹೋಗ್ತಾರೆ, ದೆಹಲಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಅದ್ರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ಔಪಚಾರಿಕವಾಗಿ ನಾವೇನು ಹೋಗೋದಿಲ್ಲ. ನಿಜವಾದ ಕಾಳಜಿಯನ್ನು ವ್ಯಕ್ತಪಡಿಸಿ ನಮ್ಮ ನಾಯಕರಾದ ಕುಮಾರಣ್ಣ ಅವರು ಹೋಗ್ತಾ ಇದ್ದಾರೆ. ಅಲ್ಲಿ ಈಗ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕಲ್ವಾ? ಆಟಕ್ಕೆ ಬಿದ್ದವರಂತೆ ನಾವು ಅಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಜನವಿರೋಧ ಒಂದು ನೀತಿಯನ್ನು ಅನುಸರಿಸುವಂಥದ್ದು ನಿಜವಾಗ್ಲೂ ಖಂಡನೀಯ. ನೀವು ಕಾನೂನನ್ನು ಕೂಡ ಬಲ್ಲವರಾಗಿರೋದ್ರಿಂದಾಗಿ ಒಂದಷ್ಟು ವಿರೋಧ ವ್ಯಕ್ತವಾಗಿರೋ ಸಂದರ್ಭದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆ ಹೊರಡಿಸಬಹುದಾ? ಇಲ್ಲ, ಅದನ್ನ ಮಾಡಕ್ ಬರೋದಿಲ್ಲ. ಜನರ ವಿರುದ್ಧವಾಗಿ ಮಾಡಕ್ ಬರಲ್ಲ. ಇಟ್ ಇಸ್ ಲೆಫ್ಟ್ ಟು ದಿ ಡಿಸ್ಕ್ರಿಷನ್ ಆಫ್ ದಿ ಗವರ್ನಮೆಂಟ್. ಏನಂದ್ರೆ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ಸ್, ಇನ್ ಇಂಟ್ರೆಸ್ಟ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್, ಅದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ಅಲ್ಲಿ ಸಾಕಷ್ಟು ವಿರೋಧಗಳು ಬಂದಿದೆ. ನೋಡಿ, ನಿಮ್ಮೊಂದು ಉದಾಹರಣೆ ಹೇಳ್ತೀನಿ ಮೇಡಮ್. ಇವರು ರೈತರ ಸಭೆ ಹೆಂಗ್ ನಡೆಸಿದ್ದಾರೆ ಅಂದ್ರೆ 144 ಸೆಕ್ಷನ್ ಯೋಜನೆ ಮಾಡಿ ರೈತ ಅಧಿಕಾರಿಗಳು ಯಾವ್ಯಾವೆಲ್ಲ ಅಧಿಕಾರಿಗಳು ಸೇರಿದ್ದಾರೆ ಅನ್ನೋದು ನಿಮ್ಗೊಂದು ಪತ್ರವನ್ನ ನಿಮ್ಗೆ ಕೊಡ್ತೀನಿ. ಕಳೆದ ಬೇರೆ ಚಾನಲ್ ಓದಂತ ಸಂದರ್ಭದಲ್ಲಿ ಅಲ್ಲಿನ ರೈತರು ನಮಗೆ ಹೇಳಿದಂತ ಸಂದರ್ಭ ನಮ್ಮ ಕಣ್ಣ ನೀರು ಬಂತು. ಏನಪ್ಪಾ ಇದು, ಯಾವ ಸರ್ಕಾರದಲ್ಲಿ ಇದ್ದೀವಿ ನಾವು ಅಂತ ಹೇಳಿ ಯಾರಿಗೂ ಮಾತಾಡಕ್ಕೆ ಅವಕಾಶ ಇಲ್ವಂತೆ. ನೀವು ಇದು ಒಪ್ಕೋಬೇಕಷ್ಟೇ, ಇಲ್ಲ ಹೊರಗಡೆಯಿಂದ ಯಾವ್ದು ನೀವು ಮಾತನ್ನು ಹೇಳಂಗಿಲ್ಲ. ಈ ತರದೊಂದು ರೈತ ಮುಖಂಡ ಬಂದು ನಮ್ಮಲ್ಲಿ ಕಣ್ಣೀರು ಹಾಕೊಂಡು ಹೇಳ್ದೆ, ವಿಸ್ತಾರ ನಿಲ್ತಾನೆ ಮೇಡಮ್, ಈ ತರದೊಂದು ವ್ಯವಸ್ಥೆ ನಡೆದಿದೆ. ಆಮೇಲೆ ಸಾಕಷ್ಟು ರೈತರು ಅಲ್ಲಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ. ನಾವು ಭೂಮಿ ಕೊಡೋದಿಲ್ಲ. ನಿಮ್ಗೆ ಹೇಳ್ತಾ ಇದೀನಿ ಒಂದು ಅಂಕಿಅಂಶ ಮೇಡಮ್. ಈಗ ಅಕ್ವೈರ್ ಆಗಿರೋದು 3 ಲ್ಯಾಂಡ್, ಒಟ್ಟು ಈಗ 9,000 ಎಕರೆ ಇರ್ಬೋದು. ಈಗ 3 ಗ್ರಾಮದಾಗಿರೋದು. ಆ 3 ಗ್ರಾಮದಲ್ಲಿ 499 ಎಕರೆನ ನಾವು ಇವ್ರ ಸರ್ಕಾರ ಮಾಡಕ್ ಹೊರಟಿದೆ. ಅದ್ರಲ್ಲಿ ಯಾವ್ದು 499 ಎಕರೆಯಲ್ಲಿ ಅದು ತುಂಬಾ ಇಳುವರಿ ಲ್ಯಾಂಡ್ ಇರುವಂತದ್ದು, ಎಕ್ಸೆಪ್ಟ್ ಇವರು ಖರಾಬ್ ಲ್ಯಾಂಡ್ ಅಂದ್ರೆ ವಿಚ್ ಇಸ್ ಯಾವ್ದು ಉಳುಮೆ ಮಾಡಕ್ಕೆ ಏನು ಯೋಗ್ಯ ಬಿಟ್ಟು ಅದು ಮಾಡಿದ್ದಾರೆ. ಒಟ್ಟು ರೈತರು ಇರೋದಿಷ್ಟಲ್ಲಿ ಒಟ್ಟು ಮೇಡಮ್ 755 ಜನ ಫಾರ್ಮರ್ಸ್ ಇದ್ದಾರೆ 3 ಗ್ರಾಮದಿಂದ. ಇಲ್ಲಿ 141 ಜನ 1 ಎಕರೆಗಿಂತ ಜಾಸ್ತಿ ಇರೋಂಥ ಜನ ಅಂದ್ರೆ ರೈತರುಗಳು, ಭೂಮಿ ಹೊಂದಿರೋರು. ಇನ್ನು 614 ಜನ ಮೇಡಮ್ 1 ಎಕರೆ 20 ಕುಂಟೆ, ಆಮೇಲೆ ಒಂದು 30 ಕುಂಟೆ ಬಿಲೋ 1 ಎಕರೆ. ಈಗ ನೀವು 1 ಎಕರೆನ ಕಿತ್ಕೊಂಡ್ಬಿಟ್ರೆ ನೀವು ಪರ್ಯಾಯವಾದಂತ ವ್ಯವಸ್ಥೆ ಏನ್ ಕಲ್ಪಿಸ್ತೀರಾ? ಯಾವುದೇ ಒಂದು ಅಕ್ವಿಷನ್ ಮಾಡೋ ಸಂದರ್ಭದಲ್ಲಿ ದುಡ್ಡು ಕೊಟ್ಟರೆ ಸಾಲದು ಮೇಡಮ್. ಈಗ ಅವನು ಬದುಕು ಬೇರೆ ಗೊತ್ತಿಲ್ಲ. ಈಗ ಕೃಷಿ ಮಾತ್ರ ಇರುವಂತದ್ರಿಂದ ಅಗ್ರಿಕಲ್ಚರ್ ಅಂತಂದ್ರೆ ನಾವು ಪ್ರಾರಂಭದಿಂದ ಹೇಳ್ತಾ ಇದೀವಿ, ಅದೊಂದು ಸಂಸ್ಕಾರ, ಅದೊಂದು ಬದುಕು, ಮಣ್ಣಿನ ವಾಸನೆ. ಅವರಿಗೆ ಮಣ್ಣಿನ ಸಂಪತ್ತನ್ನು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಮೇಡಮ್. ಈ ಸಂದರ್ಭದಲ್ಲಿ ಇವರು ಬಲವಂತವಾಗಿ ಅವರಿಂದ ಕಿತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ರೈತರನ್ನ ಮನವೊಲಿಸಲಿಕ್ಕಾಗಲಿ ಅಥವಾ ಅವ್ರ ಜೊತೆ ನಿಕಟವಾದಂತ ನಿರಂತರವಾದ ಸಂಪರ್ಕವನ್ನು ಸಾಧಿಸಿಲ್ಲ. ಯಾಕೆಂತಂದ್ರೆ ಆ ಭಾಗದ ಯಾವುದೇ ಜನಪ್ರತಿನಿಧಿ ಹೋಗಿಲ್ಲ ಮೇಡಮ್. ಇವರು ನಾವು ಅಲ್ಲಿ ಯಾಕೆ ಹೋಗ್ಬೇಕು ಅಂತಂತಾರೆ. ಕುಮಾರಸ್ವಾಮಿ ಹೇಳಿದ ತಕ್ಷಣ ಯಾಕೆ ಹೋಗ್ಬೇಕು? ಇವ್ರು ಓಟ್ ಕೇಳಕ್ ಹೋಗಲ್ವಾ? ಇನ್ನೂ ತುಂಬಾ ಪ್ರಶ್ನೆ ಇದೆ. ವಿಚಾರವನ್ನ ಇದರಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ. ನಾವು ರೈತರ ಪರವಾಗಿ ನಮ್ಮ JDS ಪಕ್ಷ ಇದೆ, ನಮ್ಮ ನಾಯಕರಿದ್ದಾರೆ ಮೇಡಮ್. ಒಂದಷ್ಟು ರೈತರು ವಿರೋಧ ಮಾಡಿದ್ರು ಕೂಡ ಅದು ವಿರೋಧನೇ ದರ್ಶನ ಅವರೇ. ಆ ವಿರೋಧವನ್ನ ಅದು ಭೂಮಿ ವಿಚಾರದಲ್ಲಿ ನಮ್ಮ ಭೂಮಿ ನಮಗೆ ಬಿಟ್ಕೊಡಿ, ನಾವು ಬದುಕನ್ನು ಕಟ್ಕೊಳ್ತೀವಿ ಅನ್ನುವಂಥ ಭಾವನೆಗೆ ಸರ್ಕಾರ ಹೆಂಗೆ ಸ್ಪಂದಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದರೆ ಆ ಮ್ಯಾಂಡೇಟೇ ಇವತ್ತು ನಿಮ್ಮನ್ನು ಅಧಿಕಾರದಲ್ಲಿ ಕೂರಿಸಿರುವಂಥದ್ದು. ಆ ಆಧಾರದಲ್ಲಿ ನೋಡೋದಾದರೆ ವಿರೋಧ ವ್ಯಕ್ತವಾಗ್ತಿದ್ದಾಗ ಭೂಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿರುವಂತಹ ಪ್ರಕ್ರಿಯೆಗೆ ನಿಮ್ಮ ಉತ್ತರ ಏನು? ಒಂದು ಪಕ್ಷ ಆ ಭಾಗದ ಜನ ಹೋರಾಟ ಇನ್ನೂ ತೀವ್ರ ಆಯಿತು ಅಂದರೆ ದೇವನಹಳ್ಳಿ ಚನ್ನರಾಯಪಟ್ಟಣ ಪ್ರಕರಣದ ಥರ 1777 ಎಕರೆ ಭೂಮಿ ಥರ ಇದನ್ನು ಕೈ ಬಿಡೋ ಸಾಧ್ಯತೆ ಇದೆಯಾ? ನೋಡಿ, ಯಾವುದೇ ಒಂದು ನಿರ್ಧಾರಗಳನ್ನ ಮಾಡಬೇಕಂದ್ರೆ ಸ್ಥಳೀಯ ರೈತರ ಅನುಮತಿ ಅನ್ನುವಂಥದ್ದು ಬೇಕಾಗ್ತದೆ. ನಮ್ಮ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ರೈತ ವಿರೋಧಿ ನೀತಿಗಳನ್ನು ಎಂದಿಗೂ ಮಾಡಿಲ್ಲ, ಹಿಂದೆಯೂ ಮಾಡಿಲ್ಲ, ಇಂದಿಗೂ ಮಾಡಿಲ್ಲ. ಮೊನ್ನೆ ಅಷ್ಟೇ ನಿಮಗೆ ನೈಜ ಉದಾಹರಣೆ, ದೇವನಹಳ್ಳಿಯ ಒಂದು ಹೋರಾಟಗಳಾದಾಗ ಭೂಮಿಗಳನ್ನು ರೈತರಿಗೆ ಕೊಡುವಂತಹ ಒಂದು ಮಾನವೀಯ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಸಾಕ್ಷ್ಯ. ಜಸ್ಟ್ ಒಂದು 4-5 ತಿಂಗಳ ಉದಾಹರಣೆ ನಿಮ್ಮ ಮಾಧ್ಯಮಗಳಲ್ಲೇ ಅನೇಕ ಚರ್ಚೆ ಆಗ್ತಾ ಇತ್ತು. JDS ವಕ್ತಾರರು ಮಣ್ಣಿನ ಸೊಗಡು, ಮಣ್ಣಿನ ಕಂಪು, ಏನು ಮಣ್ಣಿನ ಮಕ್ಕಳು, ಜೈ ಜವಾನ್ ಜೈ ಕಿಸಾನ್ ಎಲ್ಲ ಹೇಳಿದರು. ರೈತರ ಬಗ್ಗೆ ಭಾಳ ಕಾಳಜಿ ವಹಿಸಿದ್ರು. ನನ್ನ ಮೂಲತಃ ಹಾಸನ ಜಿಲ್ಲೆಯವನಾಗಿ ಇದೇ ರೈತರು ಆಲೂಗೆಡ್ಡೆ ಬೆಳೀತಾ ಇದ್ರು. ಅವರ ಬದುಕು ಆಲೂಗೆಡ್ಡೆ ಬೆಳೆಯುವಂಥದ್ದು. ಇದೇ ಏರ್ಪೋರ್ಟ್ ಮಾಡುವಂಥ ಹೆಸರಿನಲ್ಲಿ ಇವತ್ತು ಏರ್ಪೋರ್ಟ್ ಒಂದು ವಿಮಾನ ಇವತ್ತಿನ ತನಕ ಇಳಿದಿಲ್ಲ. ನಾನು ಹೇಳ್ತಾ ಇರೋದು 35-40 ವರ್ಷಗಳಿಂದ ಏರೋಡ್ರಮ್ಮು ಏರ್ಪೋರ್ಟು ಅಂತಲೇ ಹೇಳಿ 4,000ಕ್ಕೂ ಅಧಿಕ ಎಕರೆ ಭೂಮಿಯನ್ನು ಇದೇ ದೇವೇಗೌಡರು ಪ್ರಧಾನಿಯಾಗಿದ್ದರು, ದೇವೇಗೌಡರು ಸಂಸದರಾಗಿದ್ದರು. ಆ ರೈತರುಗಳಿಗೆ ಅವರ ಹೊಟ್ಟೆಗೆ ಕನ್ನ ಹಾಕಬೇಕಾದ್ರೆ, ಅವ್ರ ಬಾಯಿಗೆ ಮಣ್ಣು ಹಾಕಬೇಕಾದ್ರೆ ರೈತ ಅನ್ನುವಂಥ ಕಾಳಜಿ ಇರಲಿಲ್ವಾ? ಇದೇ ಹಾಸನದಲ್ಲಿ IIT ಮಾಡ್ತೀವಿ ಅಂತ 1,000 ಎಕರೆಗೂ ಅಧಿಕ ರೈತರು ಉಳುತ್ತಿದ್ದ ಬಿತ್ತುತ್ತಿದ್ದ ಜಾಗವನ್ನು ಅಕ್ವೈರ್ ಮಾಡುವಾಗ ನಿಮಗೆ
ರೈತರ ಬಗ್ಗೆ ಕಾಳಜಿ, ಅನುಕಂಪ, ಕಣ್ಣೀರು ಕಾಣಲಿಲ್ವಾ? ಇದೇ ಹಾಸನದಲ್ಲಿ ಏನು ಹೂಡಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ, ಮೇಡಮ್ ನಮ್ಮ ದೊಡ್ಡಮ್ಮನ ಮನೆ ಜಮೀನು ಇನ್ನೂ ಈ ಕೋರ್ಟಲ್ಲೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನೀವೇನು ಬಿಡದಿನಲ್ಲಿ ತೋರಿಸ್ತಾ ಇದ್ದೀರಲ್ಲ, ಅದೇ ಥರ ತೆಂಗಿನ ಮರ ಫಸಲು ಕೊಡೋದು, ಅದೇ ಜಾಗದಲ್ಲಿ ನಾನೇ ಟೊಮೊಟೊ ಬೆಳೆದಿದ್ದೀನಿ, ಸೌತೆಕಾಯಿ ಬೆಳೆದಿದ್ದೀನಿ, ಅಲ್ಲೇ ಆಲೂಗೆಡ್ಡೆ ಬೆಳೀತಾ ಇದ್ವಿ. ಇವತ್ತು ಅದನ್ನ ಹಾಸನ ಅಂತ ಹೇಳ್ತಾ ಇರೋದು. HD ಹರದನಹಳ್ಳಿ ಏನ್ ಜನಕ್ಕೆ ಲ್ಯಾಂಡ್ ಆಯ್ತು ಅಂತ ಹೇಳಿದ್ರೆ, ಫಲವತ್ತಾದ ಭೂಮಿಯನ್ನ ಅಭಿವೃದ್ಧಿ ಹೆಸರಲ್ಲಿ ನಾಶ ಮಾಡಕ್ಕೆ ಯಾವ ಪಕ್ಷನೂ ಹಿಂದೆ ಮುಂದೆ ನೋಡಲ್ಲ. ಯಾವ ಪಕ್ಷ ಅಂತ ಹೇಳ್ತಾ ಇಲ್ಲ, ಅವರು ಮಾಡಿದ್ದಾರೆ, ಜೆಡಿಎಸ್ ಅವರು ಹಿಂದೆ ಮಾಡಿದ್ರು, ಕಾಂಗ್ರೆಸ್ ಮಾಡ್ತಿದ್ದಾರೆ. ನೀವು ಲೇಬಲ್ ಹಾಕೊಳ್ಳೋದು ಬಿಟ್ಬಿಡಿ. ನಾನು ಹಾಸನದ್ದು ಅಂದ್ರೆ ಮಾನ್ಯ HD ದೇವೇಗೌಡರು ಹಾಸನದವರು. ಇವತ್ತು ಕುಮಾರಸ್ವಾಮಿ ಊರಿಗೆಲ್ಲ ಯಾವ ಊರಿಗೆ ಹೋದಾಗ ನಾ ಮಣ್ಣಿನ ಮಗ, ನಾನೀ ಮಣ್ಣಿನ ಮಗ ಅಂತ ಹೇಳ್ಕೊಂಡು ಇವಾಗ ಮಂಡ್ಯಕ್ಕೆ ಹೋಗಿ ಹೇಳ್ತಾ ಇದ್ದಾರಲ್ಲ. ನಾನು ಹಾಸನದ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೂಡಾ ಅಂತೇಳಿ 1000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಫಲವತ್ತಾದ ರೈತರ ಭೂಮಿನ ನೀವು 1000 ಎಕರೆ ತಗೊಂಡು ಅಕ್ವೈರ್ ಮಾಡಿದ್ರಲ್ಲ, ಅವಾಗ ನಿಮಗೆ ರೈತರ ಕಣ್ಣೀರು ಕಾಣಲಿಲ್ಲ, ರೈತರ ಹೋರಾಟಗಳು ಕಾಣಲಿಲ್ಲ. ಈವನ್ ಟುಡೇ ಹಾಸನದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಧ್ವನಿಗೆ ಫಸ್ಟ್ ನೀವು ಅವರ ನೋವಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿ ಅಂತ ಹೇಳ್ತಾ, ಬಿಡದಿಯ ವಿಚಾರದಲ್ಲಿ ಏನು ಬಿಜೆಪಿಯವರು ಒಂದ್ ಕಡೆ ಮಾತಾಡ್ತಾರೆ, JDS ಒಂದ್ ಕಡೆ. ನೀವು ಹುಟ್ಟಿಸಿದ ಕೂಸಲ್ವಾ ಕುಮಾರಣ್ಣ? ಇವತ್ತು ಆ ರೈತರ ಬದುಕಲಿ ರಕ್ತ ಕಣ್ಣೀರು ತಂದಂತಹ ಮಹಾನ್ ನಾಯಕ ಯಾರಾದ್ರೂ ಇದ್ರೆ ಅದು ಮಾನ್ಯ ಕುಮಾರಸ್ವಾಮಿ ಅವರು. ನೋಟಿಫಿಕೇಶನ್ ಮಾಡಿ ಅದನ್ನ ರೆಡ್ ಝೋನ್ ಅಂತ ಮಾಡಿ, ಅವನಲ್ಲೊಂದು ಬಿಲ್ಡಿಂಗ್ ಕಟ್ಟಂಗಿಲ್ಲ, ಅವ್ನ ಜಮೀನ್ ಮಾರಂಗಿಲ್ಲ, ಅವನೊಂದು ಕೊಳ್ಳಂಗಿಲ್ಲ. ಏನು ರೆಡ್ ಝೋನ್ ಅಂತಂದ್ರೆ ಸಂಪೂರ್ಣ ಅದಲ್ಲಿ ಏನು ನಿಷಿದ್ಧ ಅಂತ ಹೇಳ್ತಾರಲ್ಲ. ಏನ್ ಮಾಡ್ಬೋದಲ್ಲಿ ರೆಡ್ ಝೋನ್ ಅಲ್ಲಿ? ಮೇಡಮ್, ರೈತ ಅವನೇನು ಬೆಳೆ ಬೆಳೀತಿದ್ದ ಅಷ್ಟೇ. ಏನ್ ಮಾಡ್ಬೇಕು? ಅಲ್ಲಲ್ಲ, ಅವರು ಯಾವುದೇ ಅವನೊಂದು ಲೇಔಟ್ ಮಾಡಕ್ ಆಗುದಿಲ್ಲ. ಮೇಡಮ್, ರೈತರ ಬದುಕು ಬದಲಾಗ್ತಾ ಇದೆ. ನಾನು ಹೇಳ್ತಾ ಇರೋದು ರೆಡ್ ಝೋನ್ ಅಂದ್ರೆ ಏನ್ ಮಾಡ್ಬೇಕು? ಕೃಷಿ ಮಾಡಬಹುದು. ಅಲ್ಲ, ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಈಗ ಅಲ್ಲಿ ಯಾರೋ ರೈತರನ್ನ ನೀವು ಲೈನಿಗೆ ತಗೊಂಡಿದ್ದೀರಾ. ಆ ರೈತ ಅಲ್ಲಿ ಉತ್ತುತ್ತಿರೋನು, ಅಲ್ಲಿ ಬಿತ್ತುತ್ತಿರೋನು, ಆತ ಏನ್ ಹೇಳ್ತಾ ಇದ್ದಾನೆ? ನಾನು ನನ್ನ ಜಾಗವನ್ನ ಮಾರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ನನ್ನ ಜಾಗನ ಸರ್ಕಾರ ಕೊಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ. ರೈತರು ಎರಡು ರೀತಿಯ ಧ್ವನಿ ಇದೆ. ಕೆಲವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಕೊಡಬೇಕು ಅಂತ ಹೇಳ್ತಿದ್ದಾರೆ. ಕೆಲವರು ಬದುಕನ್ನ ಆರ್ಥಿಕವಾಗಿ ನೋಡ್ಬೇಕು ಅಂತ ಇದ್ರೆ, ಕೆಲವರು ಬದುಕನ್ನ ಕೃಷಿ ಮೂಲಕ ನೋಡ್ಬೇಕು ಅಂತಿದ್ದಾರೆ. ನಾವು ಒಂದು ಟಿವಿ ಚಾನಲ್ ಕೂತ್ಕೊಂಡು ಇದೇ ಸರಿ ಇದೇ ತಪ್ಪು ಅಂತ ಜಡ್ಜ್ಮೆಂಟ್ ಕೊಡೋದಕ್ಕೆ ನಾವು ಯಾವುದೇ ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಜಡ್ಜು ಅಲ್ಲ, ಕೋರ್ಟು ಅಲ್ಲ, ಕಾನೂನು ಅಲ್ಲ. ಬಿಜೆಪಿ ಪ್ರತಿಪಕ್ಷ ಆಗಿದೆ. ನೀವು ಮಾತಿತ್ತಿದ್ರೆ ಅದೇನು ಸತ್ಯಶೋಧನ ತಂಡ ಅಂತ ಮಾಡ್ಕೋತಿರ್ತಿರಲ್ಲ, ಇಲ್ಲಿ ಮಾಡಿದೀರಾ? ಅಥವಾ 3 ವರ್ಷಗಳಿಂದ ಹೆಂಗೂ ಅವ್ರು ಆಡಿದ್ದೇ ಆಟ ಅಂತ ಅವ್ರದ್ದು ಕಾಂಗ್ರೆಸ್ನವ್ರನ್ನ ಬಿಟ್ಟಿದ್ದೀರಾ? ಹೆಂಗೆ ನೀವು ತಂಡ ಏನಾದ್ರು ಮಾಡ್ಕೊಂಡು ಬಿಡದಿಗೆ ಹೋಗಿ ಸತ್ಯ ತೆಗೆಯುವಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳಾಗ್ತಿದೆಯಾ? ನೋಡಿ ಮೇಡಮ್, ನಾವು ಬಿಡದಿ ಟೌನ್ಶಿಪ್ ಹೋರಾಟ ಏನು ಕಳೆದ 480 ದಿನಕ್ಕಿಂತ ಹೆಚ್ಚಿನದಾಗಿ ಹೋರಾಟ ಅವತ್ತಿನ ನಡೀತಾ ಇರ್ತಕ್ಕಂಥದ್ದು. ನಾವು ಕಳೆದ 2025 ನವೆಂಬರ್ ಡಿಸೆಂಬರಲ್ಲಿ ನಮ್ಮ ರಾಮನಗರ ಜಿಲ್ಲಾ BJP ಮಲ್ಲಿ ಅಲ್ಲಿನ ಅಧ್ಯಕ್ಷರು, ಅವತ್ತಿನ ಏನು ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಅಲ್ಲಿ ಭೇಟಿ ಕೊಟ್ಟು ರೈತರ ಸಮಸ್ಯೆ ಏನು ನನ್ನ ಆಲಿಸುವಂಥ ಕೆಲಸ ಅವತ್ತಿನಲ್ಲೂ ಮಾಡ್ತಾ ಇದೆ. ಇದ್ರ ಹೋರಾಟನ ಇದು ಏನು ರೈತರು ಅಲ್ಲಿನ ಇರ್ತಕ್ಕಂಥ ಸುಮಾರು 80% ಜನರು ರೈತರು ಹೇಳ್ತಾ ಇದ್ರು, ಕಾಂಗ್ರೆಸ್ನ ವಕ್ತಾರರು ಅಲ್ಲಿ ಕೊಡಕ್ಕೆ ರೆಡಿ ಇದ್ದಾರೆ. ಯಾರು 10% 20% ಕೊಡಕ್ಕೆ ರೆಡಿ ಇದ್ದಾರೆ ಅನ್ನೋದನ್ನ ಅದು ಯಾವ ರೀತಿ ಕೊಡಂಗ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ 80% ಜನ ಅಲ್ಲಿ ಹೋರಾಟ ಮಾಡ್ತಾ ಇದ್ರು. ಈ ಸರ್ಕಾರ ಏಕಾಏಕಿ 518 ಎಕರೆನ ನೀವು ಫೈನಲ್ ನೋಟಿಫಿಕೇಶನ್ ಮಾಡ್ತೀರಾ ಅಂದ್ರೆ ನಿಮ್ಮ ಜವಾಬ್ದಾರಿ ಏನು ಸರ್ಕಾರದಾಗಾದ್ರೆ? ನಾನು ಇವತ್ತು CM ಆಗಿದ್ದೀನಿ ಅಂದ್ಬಿಟ್ಟೆ ನಾನು ಏನ್ ಬೇಕಾದ್ರೂ ತೀರ್ಮಾನ ತಗೊಂಬೋದು. ಕಳೆದ 1.5 ವರ್ಷದಿಂದ ಅಲ್ಲಿ ಹೋರಾಟ ಮಾಡ್ತಾ ಇದ್ರಲ್ವಾ, ಅದು ನಿಮಗೆ ಹೋಗಿ ರೈತನ ಭೇಟಿ ಮಾಡಿ ಮನವೊಲಿಸೋ ಕೆಲಸ ಮಾಡ್ಬೇಕಾಯ್ತು. ಸ್ವಾಮಿ, ನೀವು ರೈತರು ಕೊಟ್ರೆ ತಗೊಳ್ರಿ, ನೀವು ರೈತರು ಕೊಡಲ್ಲ ಅಂದ್ರೆ ಯಾಕೆ ಕಿತ್ಕೊಂತಾ ಇದ್ದೀರಾ? ಕಿತ್ಕೊಳೋ ಕೆಲಸ ಇಲ್ಲಿ ಆಗ್ತಾ ಇದೆ. ನೀವು ಕಿತ್ತಿ ನೀವೇನೋ ಅಭಿವೃದ್ಧಿ ಮಾಡ್ತೀನಿ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲ ಒಂದ್ ಕಡೆ ಭಯ ಬರೋ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಾ. ಮೇಡಮ್, ಇವತ್ತು ಅಕ್ವಿಯೇಷನ್ ಅದು ನಿನ್ನೆ ಮೊನ್ನೆ ನಡೆದಿರ್ತಕ್ಕಂಥದ್ದಲ್ಲ. ಇಡೀ ರಾಜ್ಯದಲ್ಲಿ ಹತ್ತತ್ರ 1 ಲಕ್ಷ ಎಕರೆ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ಇಂಡಸ್ಟ್ರಿಗಳು ಬೇಕು, ಎಲ್ಲಿ ಬೇಕು ಅನ್ನೋದನ್ನ ಡಿಸೈಡ್ ಮಾಡೋರು ರೈತರು. ಆದ್ರೆ ಇವತ್ತು ಮುಖ್ಯಮಂತ್ರಿ ನಾನು ಅಧಿಕಾರಕ್ಕೆ ಬಂದೆ 1 ತಿಂಗಳಿಗೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದ ಇವತ್ತು ರಾಜ್ಯದ ಜನತೆ ಮುಂದೆ ತೋರಿಸ್ತಾ ಇದ್ದಾರೆ. ಯಾಕೆಂದ್ರೆ ಮುಖ್ಯಮಂತ್ರಿ ಒಂಥರ ಹಠವಾದಿ ತರ ರೀತಿ ತೋರಿಸ್ಕೊಂತ ಇರೋದು, ಅವ್ರ ಅಮ್ಮು ಬಿಮ್ಮು ಜಾಸ್ತಿ ಆಗಿರ್ತಕ್ಕಂಥದ್ದು, ನಾನು ಮಾಡೇ ತೀರ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಒಂದ್ ಕಡೆ ಹತ್ತಿಕ್ಕೋ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅಂತಂದ್ರೆ ನಿಮ್ಮ ಉದ್ದೇಶ ರೈತರಿಗೆ ಅನುಕೂಲ ಆಗ್ಲಿ ಅಂತಲ್ಲ, ಇಲ್ಲ ಬರ್ತಕ್ಕಂಥ ಇಂಡಸ್ಟ್ರಿಯವರು ಓನರ್ಗಳಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಮೇಡಮ್, ಇವತ್ತು ನಮ್ಮ ಬೆಂಗಳೂರಿನ ಸುತ್ತಮುತ್ತ ಡಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹೊಸಕೋಟೆ ಹತ್ರ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಲ್ಲ, 1 ನಿಮಿಷ. ಅದೇ ರೀತಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾನು ಇದೆ. ಆಲ್ರೆಡಿ ಅದು ಸುಮಾರು 90ಗಿಂತ ಮುಂಚೆನೆ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿರ್ತಕ್ಕಂಥದ್ದು.
ಅಷ್ಟೆಲ್ಲ ಬೆಂಗಳೂರಲ್ಲಿ ಇಂಡಸ್ಟ್ರಿಯಲ್ ಜಾಗಗಳನ್ನ ರನ್ ಆಗ್ತಾ ಇದ್ದಾರೆ. ಬೊಮ್ಮಸಂದ್ರ ಇರ್ಬೋದು, ಜಿಗಣಿ ಇರ್ಬೋದು, ಈ ರೀತಿ ಒಟ್ಟು ಇದೆ. ಇಲ್ಲಿವರೆಗೂ ಮೇಡಮ್ ಅದರಲ್ಲೂ ಕೂಡ KDB ಲ್ಯಾಂಡ್ ಹತ್ರ ಇನ್ನೂ KDB ಹತ್ರ ಸುಮಾರು 20,000ಕ್ಕಿಂತ ಹೆಚ್ಚಿನದಾಗಿ ಎಕರೆ ಇನ್ನೂ ಅಲಾಟ್ಮೆಂಟ್ ಮಾಡಿಲ್ಲ, ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಈ ಲ್ಯಾಂಡೇ ಕೊಡೋಕ್ಕಾಗ್ತಾಯಿಲ್ಲ. ಇನ್ನು ರೆಸಿಡೆನ್ಷಿಯಲ್ ಅಂತ ವಿಚಾರ ಬಂದಾಗ ಸಾಕಷ್ಟು ಸೈಟ್ಗಳಿದ್ರೆ ಇನ್ನೂ ಅಕ್ವಿಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ಗಳು ಮಾಡ್ತಾ ಇದ್ದಾರೆ. ಒಂದೇನಂದ್ರೆ ಮೇಡಮ್ ಇಲ್ಲಿ ಇವತ್ತು ಅಲ್ಲಿನ ರೈತರು ರೇಷ್ಮೆ ಹುಳು ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ಅದೇ ರೀತಿ ಹಸುಗಳು ಕಟ್ಕೊಂಡು ಹಾಲು ಬೆಳೀತಾ ಇದ್ದಾರೆ ಮೇಡಮ್. ಕರೆಕ್ಟ್. ನೀವು ಪರಿಹಾರ ಅಂತ ಕೊಡ್ತೀರಾ ಸ್ವಾಮಿ? ಪರಿಹಾರ ಏನಕ್ಕೆ ಕೊಡ್ತೀರಾ? ತೆಂಗಿನ ಮರ ಕಡ್ದಾಕ ಕೊಡ್ತೀರಾ? ರೈತರು ಬೆಳೆ ಬೆಳೆದಿರೋದಕ್ಕೆ ಕಟ್ ಮಾಡಕ್ ಕೊಡ್ತೀರಾ? ಆದ್ರೆ ಹಸುಗಳು ಅಂತ ಇರುತ್ತೆ ಮೇಡಮ್, ನೀವು ಹಸುಗಳು ನೆಲ್ತಂಡಾಗ ಕಟ್ತೀರಾ? ಹಾಗಾದ್ರೆ ಏನ್ ಸದಾಶಿವನಗರ ಒಂದು ಸೈಟ್ ಕೊಟ್ಬಿಟ್ಟು ನೀವು ಅಲ್ಲಿ ಹಸು ಸಾಕಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಡ್ತೀರಾ ರೈತರಿಗೆ? ಹಾಗಾದ್ರೆ ಇವತ್ತು 10 ಲಕ್ಷ ಲೀಟರ್ಗಿಂತ ಹೆಚ್ಚಿನದಾಗಿ ಹಾಲು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಸ್ಥಳವನ್ನ ನೀವು ಏನನ್ನ ಮಾಡಿ ಕಿತ್ಕೊಳ್ಳೇಬೇಕು ಅಂತ ಅಟರ್ ರೀತಿಯಲ್ಲಿ ನೀವು ನಿಮ್ಮ ಏನೋ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಪ್ರಭಾವ ಬೀರ್ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡು ನೀವು ಈ ರೀತಿಯಾದ ಒಂದು ಚಟುವಟಿಕೆ ಮಾಡ್ತಾ ಇದ್ದೇನೆ. ರೈತರು ಎಲ್ಲ ಹೋಗ್ಬೇಕು ಸ್ವಾಮಿ. ಅದನ್ನ ರೈತರ ಹತ್ರನೇ ಕೇಳೋಣ. ಮಂಜುನಾಥ್ ಅವರು ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಅವರೇ, ಬಿಡದಿ ಟೌನ್ಶಿಪ್ ಸ್ವಾಗತಿಸ್ತೀರಾ ಅನ್ನೋದು ನನ್ನ ಮೊದಲ ಪ್ರಶ್ನೆ. ಸ್ಪಷ್ಟವಾಗಿ ಹೇಳಿ, ನಿಮ್ದಾಗ್ಲೇ ಆಡಿಯೋ ಕ್ಲಾರಿಟಿ ಇರ್ಲಿಲ್ಲ, ಹಂಗಾಗಿ ಮಾತಾಡಕ್ ಆಗ್ಲಿಲ್ಲ. ಸ್ವಲ್ಪ ಹಿಂದೆ ಕುತ್ಕೊಂಡು ಮಾತಾಡಿ, ಸ್ವಲ್ಪ ಕ್ಯಾಮ್ರಾ ಮುಂದೆ ಬಂದಂಗೆ ಕಾಣಿಸ್ತಾ ಇದೆ. ಎಸ್, ಇವಾಗ ಕಂಫರ್ಟಬಲ್ ಆಗಿದೆ, ಈಗ ಹೇಳಿ. ಮೇಡಮ್, ಇವಾಗ ವಕ್ತಾರರು ಹೇಳಿದ್ರು ಏನಂತ ಕಣ್ಣೀರ್ ಆಗ್ತಾ ಇದಾರೆ ಜನ ಅಂತ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಆಡಳಿತ ತಾಲೂಕ್ ಮಾಡಕ್ ಹೋಗ್ತಾ ಇದ್ರು. ಈ ಕಂಚನಹಳ್ಳಿ ಬೈರ್ಮಂಗ್ಲಿಂದ ಕಂಚನಹಳ್ಳಿ ಮೇಲೆ ಹೋಗ್ತಾ ಇದ್ರು. ನಾವೊಂದ್ 50 ಜನ 100 ಜನ ಸೇರ್ಕೊಂಡು ಕುಮಾರಸ್ವಾಮಿ ಅವ್ರನ್ನ ಅಡ್ಡ ಹಾಕ್ತಿವಿ. ಆಯ್ತು. ಅವತ್ ಇಲ್ಲಿರೋ ರೈತರು ಯಾರು ಇರ್ಲಿಲ್ಲ ಮೇಡಮ್. ಅದಕ್ಕೆ ನಾವು ಇದ್ ಮಾಡಿದ್ದು, ನಾವು ನಮ್ಮ ಅಲ್ಲಾಡ್ಸುಂಡದಲ್ಲಿ ಮನಗನಹಳ್ಳಿಯವರು 100 ಜನ ಬಂದು ಕೇಳಿದ್ವಿ, ಅಣ್ಣ ಇದನ್ನ ರೆಡ್ ಝೋನ್ ಮಾಡಿಟ್ಟಿದ್ರೆ 2006ರಲ್ಲಿ, ದಯವಿಟ್ಟು ನಿಮ್ ಕಾಲ್ ಮುಗಿತೀವಿ, ನಮ್ಗೆ ರೆಡ್ ಝೋನ್ ಇಂದ ಮುಕ್ತಿ ಮಾಡ್ಕೊಡಿ. ಇಲ್ಲೆಲ್ಲ 50 ಲಕ್ಷ 60 ಲಕ್ಷಕ್ಕೆ ಜಮೀನ್ ಮಾರ್ಕೊಂಡು ಕಷ್ಟ ಅಂದಾಗ ಮಾರ್ಕೊಂಡು ಇದ್ ಮಾಡ್ತಾವ್ರೆ, ಏನು ಕಷ್ಟ ಬೀಳ್ತಾವ್ರೆ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಮಾಡ್ಕೊಕೊಡಿ ಸರ್ ಅಂತ ಹೋದ್ವಿ ಕುಮಾರಸ್ವಾಮಿ ಅವ್ರ ಹತ್ರಕ್ಕೆ. ಇಲ್ಲಿ ಮೇಡಮ್ ಎಲ್ಲಾ ರಿಯಲ್ ಎಸ್ಟೇಟ್ ದಂಧೆಕೋರ್ ಆಗ್ಬಿಟ್ಟವ್ರೆ. ಹೆಂಗೆ? 40 ಲಕ್ಷ 50 ಲಕ್ಷ ಜಮೀನ್ ತಗೊಳ್ಳೋದು, ಯಾರೋ ಕಷ್ಟದಲ್ಲಿರೋದ್ರಿಂದ ಜಮೀನ್ ತಗೊಳ್ಳೋದು. ರೆಡ್ ಝೋನ್ ಇದ್ರೆ ತಗೋಬಹುದಾ? 60 ಲಕ್ಷ 70 ಲಕ್ಷಕ್ಕೆ ಜಮೀನ್ ಮಾರೋದು. ಯಾರನ್ನೋ ಕರ್ಕೊಬರ್ತಾರೆ, ಗಿರಾಕಿನ ಕರ್ಕೊಬಂದಿ ಮಾರ್ತಾರೆ. ಇಲ್ಲೆಲ್ಲ ಹಾಳಾಗೋಗ್ತಿರೋರು ರೈತರು. ಆಯ್ತು, ಇಷ್ಟೆಲ್ಲ ನಾವ್ ಅವತ್ತು ಹೋದ್ವಲ್ಲ, ಆಯ್ತಪ್ಪ ನಾನ್ ತಕ್ಕ ಕೊಡ್ತೀನಿ ಅಂತ ಹೇಳ್ಬೋದಾಯ್ತಲ್ಲ ಮೇಡಮ್. ಅದಕ್ಕೆ ಏನಂದ್ರು ಗೊತ್ತಾ ಅವರು ಕುಮಾರಸ್ವಾಮಿ ಅವರು, ಇದು ನನ್ ತವರು, ನಾನು ಒಳ್ಳೆ ರೀತಿಲಿ ನಿಮ್ಗೆ ನಾನು ಇದ್ ಮಾಡಿಸ್ಕೊ ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ನಿಮ್ದು ಅಧಿಕಾರ ಐತಲ್ಲ ಮೇಡಮ್, ನಾವು ಬಂದಿದ್ವಲ್ಲ ನಿಮ್ ಹತ್ರ, ನಾವೇನೋ ಬರ್ಲಿಲ್ಲ ಅಂತ ಅಂದ್ರೆ, ನಿಮ್ ಅಧಿಕಾರ ಇಲ್ದಾಗ ಬಂದಿಲ್ಲ ಅಂತ ಅಂದಿದ್ರೆ ನೀವ್ ಹೇಳಿದ್ ನಾವು ಮಾಡ್ಕೋತೀವಿ. ನಿಮ್ ಹತ್ರ ಬಂದಿದ್ದೀವಲ್ಲ ನಾವು, ಸರ್ ನಮ್ಗೆ ಇದು ಮುಕ್ತಿ ಕೊಡ್ತೀನಿ, ನೀವು ಮಾಡ್ಬಿಟ್ಟಿದ್ರೆ 2006ರಲ್ಲಿ ನಮ್ ರೈತಗಳೆಲ್ಲ ಹಾಳಾಗೋಯ್ತವ್ರೆ, ಬನ್ನಿ ಮೇಡಮ್. ಇವತ್ತು 40% ಬೆಂಗಳೂರು ಭಾಗದವ್ರು ಇದಾರೆ ಇಲ್ಲಿ. ಎಲ್ಲ ಜಮೀನ್ 40 ಎಕರೆ 50 ಎಕರೆ 30 ಎಕರೆ ತಕೊಂಡು ಖಾಲಿ ಬಿಟ್ಟಿದ್ದಾರೆ. ಬನ್ನಿ, ನೀವು ರಿಯಾಲಿಟಿ ಒಂದು ಚೆಕ್ ಮಾಡಿ, ನೀವು ಬಂದಿ. ಆಯ್ತು, ಖಾಲಿ ಬಿಡ್ಕೊಂಡು ಏನ್ ಮಾಡ್ತಿದ್ದಾರೆ? ಖಾಲಿ ಈಗ ಬೆಂಗಳೂರು ಭಾಗದ ಜನ ಒಂದಷ್ಟು ಜನ ಜಾಗ ತಗೋತಿದಾರಲ್ಲ, ಅವ್ರೇನ್ ಇಂಡಸ್ಟ್ರಿ ಕಟ್ತಿದಾರಾ? ಪ್ರಕೃತಿ ನಾಶ ಮಾಡ್ತಿದಾರಾ? ಇಲ್ಲ, ಇಂಡಸ್ಟ್ರಿಯಲ್ ಮಾಡಕ್ಕಾಗಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ. ಖಾಲಿ ಬಿಡ್ಕೊಂಡು ಏನ್ ಮಾಡ್ತಿದ್ದಾರೆ? ಯಾಕೆ ಗೊತ್ತಾಗ ಹಾಕಿದಾರೆ ಇಲ್ಲಿ, ಇವತ್ತಲ್ಲ ನಾಳೆ ಇದು ಅಕ್ವೈರ್ ಆಯ್ತದೆ, ಒಳ್ಳೆ ದುಡ್ಡು ಬರ್ತದ ನಮ್ಗೆ, ಪರಿಹಾರ ಕಮ್ಮಿಗೆ ಸಿಗ್ತದೆ, ಯಾಕೆ ಬಿಡ್ಬೇಕು? ಬೆಂಗಳೂರು ಇಷ್ಟ ಹತ್ರಕ್ಕೆ 40 70 60 ಲಕ್ಷ 70 ಲಕ್ಷ ಕೆಲ್ಸ ಸಿಗುತ್ತೆ ಮೇಡಮ್. ಗೊತ್ತಾಯ್ತು. ಈಗ ಬಿಡದಿ ಸುತ್ತಮುತ್ತ ಅಂದಾಜು 7600 ಎಕರೆ ಭೂಮಿ ಅಲ್ವಾ? ಅಲ್ಲಿರುವಂತ ರೈತರಲ್ಲಿ ಒಂದು ಪರ್ಸೆಂಟೇಜ್ ಹೇಳಿ ನನಗೆ. ಇಷ್ಟು ರೈತರು ಎಸ್ ಕೊಡ್ತೀವಿ ಅಂತಾರೆ, ಇಷ್ಟು ಜನ ಇಲ್ಲ ನಾವು ಕೊಡಲ್ಲ ಅಂತಾರೆ ಅನ್ನೋದಾದ್ರೆ. ಮೇಡಮ್ ಇಲ್ಲಿ ಕೇಳಿ, ಜನದಲ್ಲಿ 5 ಕುಂಟೆ 10 ಕುಂಟೆ ಎಲ್ಲಾರ್ದು ಜಮೀನ್ ಇತ್ತು. 2006ರಲ್ಲಿ ಕುಮಾರಣ್ಣ ಮಾಡಿದಾಗ ಎಲ್ಲಾರ್ದು ಜಮೀನ್ ಇತ್ತು. ಕಷ್ಟಕ್ಕೆ ಮಾರ್ಕ ಬಂದಿದ್ದಾರೆ ಜಮೀನು. ಇವತ್ತು 5 ಕುಂಟೆ 1/2 ಕುಂಟೆ 1 ಎಕರೆ ಉಳಿಸ್ಕೊಂಡಿದ್ದಾರೆ. ಜಮೀನಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ನಮ್ದು. ನಾವು ಕೂಡ ಪರ ಇರೋದ್ರಲ್ಲಿ, ನಾವು ಒಪ್ಕೊಂಡಿರೋದ್ರಲ್ಲಿ ಜಮೀನ್ ಪರ್ಸೆಂಟೇಜ್ ಜಾಸ್ತಿ ಇದೆ. ಕರೆಕ್ಟ್. ಇಲ್ಲಿ ಇದೇ ರಿಜಿಸ್ಟ್ರೇಷನ್ 1.5 ವರ್ಷದಿಂದ ಸ್ಟಾಪ್ ಮಾಡಿದ್ರು ಮೇಡಮ್.
ಅಲ್ಲ ನನಗೆ ಇದು ಹೇಳಿಲ್ಲ ನೀವು ಕ್ಲಾರಿಟಿ. ನಂಗೆ ಗೊತ್ತಾಯ್ತು ನೀವು ಹೇಳೋ ಕಾಂಟೆಕ್ಸ್ಟ್. ನಾನು ಕೇಳೋದು ಇರಿ ಅವಾಗ ಬಿಟ್ಬಿಡಿ. ಇವಾಗ ಒಂದೂವರೆ ವರ್ಷದಿಂದ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರು. ಆ ಒಂದೂವರೆ ತಿಂಗಳಿಂದ ಆ ಒಂದೂವರೆ ತಿಂಗಳು ಇದು ಮಾಡಿದ್ರಲ್ಲ, ವ್ಯಾಪಾರ ಮಾಡಿದ್ರಲ್ಲ ರಿಯಲ್ ಎಸ್ಟೇಟ್ ಅವರು, ಅಲ್ಲಿ ಕೂತವ್ರಲ್ಲ ಮುಂದೆಗಡೆ ಫ್ರಂಟ್ ಪೇಜ್ ಅಲ್ಲಿ, ಅವತ್ತು ನಿಮ್ ರೈತರು ಜ್ಞಾಪನ ಬರ್ಲಿಲ್ವಾ? 40 ಲಕ್ಷ 30 ಲಕ್ಷಕ್ಕೆ ತಗೊಂಡು 70 ಲಕ್ಷ 80 ಲಕ್ಷ 1 ಕೋಟಿ ಜಮೀನು ಮಾಡಿದ್ರಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಆಗೋದ್ ಮುಂಚೆ, ವಾರ 15 ದಿವಸ ಮುಂಚೆ. ನಿಮಗೆ ಅವತ್ತು ರೈತರುಗಳು ಹಾಳಾಗೋಯ್ತಾರೆ ಅಂತ ಜ್ಞಾನ ಇರ್ಲಿಲ್ವಾ ಮೇಡಮ್ ಅವ್ರಿಗೆ? ಫಸ್ಟ್ ಬೆಂಚ್ ನಾನು ಅಂತ ಬರ್ತಾರಲ್ಲ ಇಲ್ಲಿ, ಅವ್ರಿಗೆ ಜ್ಞಾನ ಇರ್ಲಿಲ್ವಾ ಮೇಡಮ್? ಅಲ್ಲ ನೀವು ಹೇಳೋ ಭಾವನೆಯಲ್ಲಿ ಒಂದ್ ನಿಮಿಷ ನೀವು ಹೇಳೋ ಭಾವನೆಯಲ್ಲೇ ನೋಡೋದಾದ್ರೆ ಮಂಜುನಾಥ್ ಅವರೇ, ಅವತ್ತು ಬಿಡದಿಯ ರೈತರು 50-60 ಲಕ್ಷಕ್ಕೆ ತಮ್ಮ ಭೂಮಿನ ಮಾರ್ಕೊಂಡ್ರು. ಇವತ್ತು ನೀವು 2 ಕೋಟಿಗೆ ಮಾರ್ಕತಾ ಇದ್ದೀರಾ. ಏನ್ ಡಿಫರೆನ್ಸ್ ಇದೆ ನಿಮ್ಗೂ ಅವ್ರಿಗೂ? ಏನ್ರಿ ಡಿಫರೆನ್ಸ್ ಇದೆ ಮೇಡಮ್? ಹೇಳ್ತೀನಿ ಕೇಳಿ. ನಾವು ಮಾರ್ಕೋತಾ ಇಲ್ಲ ಜಮೀನು, ನಮ್ಮ ಅವಶ್ಯಕತೆಗೆ ಎಷ್ಟೈತೋ ಅಷ್ಟು ಮಾತ್ರ ದುಡ್ಡು ತಗೋತಾ ಇದೀವಿ. ಇನ್ ಮಿಕ್ಕದ್ದು ನಾವು ಅಭಿವೃದ್ಧಿ ಪರ 50% ಇದಕ್ಕೆ ಹೋಗ್ತಾ ಇದೀವಿ, ಸೇರಿಂಗ್ ಹೋಗ್ತಾ ಇದೀವಿ. ನಾವು ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನಮ್ಮ ಅವಶ್ಯಕತೆ ಇರೋ ಅಷ್ಟಕ್ಕೆ ಮಾತ್ರ ದುಡ್ಡು ತಗೋಬೇಕು ಮೇಡಮ್. ಇವತ್ತು ನಾನು ದುಡ್ಡು ಸಿಗ್ತದೆ, ಸರ್ಕಾರ ಕೊಡ್ತಾ ಇದೆ ಅನ್ಬಿಟ್ಟು ತಗೋಬಿಟ್ಟು ನಾನು ಪಬ್ಗೆ ಹೋಗ್ಬಿಟ್ಟು ಇಸ್ಪೀಟ್ ಆಡ್ಬಿಟ್ಟು. ನಿಮ್ದು ಎಷ್ಟು ಭೂಮಿ ಇದೆ ಮಂಜುನಾಥ್ ಅವರೇ? ನಿಮ್ದು ಎಷ್ಟು ಭೂಮಿ ಇದೆ? ಜಮೀನ್ ಎಷ್ಟಿದೆ? ಜಮೀನು 8.5 ಎಕರೆ. ನಂದು 8.5 ಎಕರೆ ಭೂಮಿ ಇದೆ. ನೀವು ಕೊಡಕ್ ಸಿದ್ಧ ಇದ್ದೀರಿ? ನಾನು ಮೇಡಮ್ 1.5 ಎಕರೆ ದುಡ್ಡು ತಗೋತಾ ಇದ್ದೀನಿ. 7 ಎಕರೆ ಶೇರಿಂಗ್ ಹೋಗ್ತಾ ಇದ್ದೀನಿ ನಾನು. 7 ಎಕರೆ ಶೇರಿಂಗ್ 50-50 ಶೇರಿಂಗ್. ನಾನು ಶೇರಿಂಗ್ ಆದ್ರೆ ನೆಕ್ಸ್ಟ್ ಏನಾಗುತ್ತೆ ಮೇಡಮ್? ಸೈಟ್ ಕೊಡ್ತಾರೆ. ಇವತ್ತು ನನ್ನ ಮಗನ ಬಂದು ಹೊಲ ಉಳುವಂತ ಆಗುತ್ತೆ ಮೇಡಮ್. ನಂದು ನಮ್ಮ ಅಪ್ಪನ ಕಾಲಕ್ಕೆ ಮುಗೀತಿ ಈಗ. ಹೌದಾ? ಯಾಕೆ? ನೀವು ರೈತರೆಲ್ಲ ಬಿಡ್ರಿ. ಅಲ್ಲ ಅವರೇ ಬಾಯ್ ಬಿಡ್ತಾ ಇದಾರೆ. ಎಲ್ಲ ಸತ್ಯ ಗೊತ್ತಾಗ್ತಿದೆ, ಅವ್ರು ಮಾತಾಡ್ಬೇಕು. ಮೇಡಮ್ ಅವ್ರು ಏನೋ ಹೇಳ್ಬೋದು, ಇಲ್ಲಿ ವಾಸ್ತವ ಮೇಡಮ್. ನಾನು ಹೇಳ್ತೀನಿ ಕೇಳಿ. ಹೇಳಿ. ಇವಾಗ ವಕ್ತಾರರು ಮಾತಾಡ್ತಾರಲ್ಲ, ಇಲ್ಲಿ ನಮ್ಮ ಬೈಮಾಳ ಭಾಗದಲ್ಲಿ 1 ವರ್ಷ ಬಂದು ವ್ಯವಸಾಯ ಮಾಡ್ಲಿ. ನಾವು ಜಮೀನ್ದಾರ ಕಣ್ರಿ, ನಾವು ರೈತರು ಬೆಳಿಗ್ಗೆ ಸುತ್ತಾಗ್ತಿವಿ. ನಾವು ಲಾಯರ್ ಕೆಲಸ ಮಾಡ್ಬೋದು, ದಿನಕ್ಕೊಂದ್ಸಲ ನಮ್ಮ ಭೂಮಿ ನೋಡ್ಕೊಂಡ್ ಬರ್ತೀವಿ. ಹೆಂಗ್ರಿ ಮನ್ಸ್ ಬರ್ತದೆ? ನೀವು ವ್ಯಾಪಾರ ಮನಸ್ಥಿತಿ ಮಾತಾಡ್ತಿರಲ್ರಿ. ನೀವೆಲ್ಲರಿಗೂ ಮಾದರಿ ಆಗ್ಬೇಕು ರೈತರು. ಇದನ್ನ ಹೇಳ್ಕೊಡ್ತೀರಿ ಏನ್ರಿ ನೀವು? ಇದನ್ನ ಹೇಳ್ಕೊಡ್ತೀರಾ? ಕುಮಾರಣ್ಣ ಅವತ್ತು ರೆಡ್ ಝೋನ್ ಮಾಡೋದಕ್ಕೆ ನಿಮ್ದು ಭೂಮಿ ಉಳಿದಿದೆ ಇವತ್ತು. ಅಂದ್ರೆ ಆ ರೈತ ಒಂದು ಜಮೀನು ಮಾರೋದಕ್ಕೆ ನಿಮ್ಗೇನ್ ಸಮಸ್ಯೆ? ಅವ್ನು ವೈಯಕ್ತಿಕ ಬದುಕ್ರಿ, ಮಾಡಬೇಡಿ ಅಂತ ಹೇಳಕ್ಕೆ ನೀವು ಅದಕ್ಕೆ ಒಕಾಲತ್ ತೋರಿಸುವ ಅಧಿಕಾರ ನಿಮಗಿಲ್ಲ. ಹಿಮ್ಸೆಲ್ಫ್ ಈಸ್ ಎ ಫಾರ್ಮರ್. ನೀವು ಅವ್ನ ರೈತನಲ್ಲ ಅಂತ ಹೇಳ್ಬಿಟ್ಟು ಟ್ಯಾಗ್ಲೈನ್ ಕೊಡ್ತೀರಾ? ಕುಮಾರಸ್ವಾಮಿ ಎಷ್ಟು ಫೋಟೋ ಶೂಟ್ ಮಾಡಿಸ್ತಾರಲ್ಲ ಬಿಳಿ ಪಂಚೆ ಬರೀ ಕುಮಾರಸ್ವಾಮಿ ಟಾರ್ಗೆಟ್ ಮಾಡೋದು ನೀವು. ಹೌದು, ನೀವು ದೇವೇಗೌಡರು ಕುಮಾರಣ್ಣ ರೇ ಅವ್ರು ನಿಜವಾದ ಮಣ್ಣಿನ ಮಕ್ಕಳು ಕಂಡ್ರಿ. ಹೌದು, ಜಾಗ್ವಾರಲ್ಲ. ನೀವು ಮಾಡ್ತಾ ಇರೋದೇ ಬರೀ ರಿಯಲ್ ಎಸ್ಟೇಟ್ ಬಿಸ್ನೆಸ್. ನಿಮ್ ರೈತರು ಯಾರು ಕಾಣಿಸ್ತಾ ಇಲ್ಲ. ನೀವು ರೈತರು ಮಾರಾಟ ಮಾಡ್ತೀರಾ ನೀವು. ನಾನು ನಾಳೆ ಇನ್ನೊಂದ್ ದಿವಸ ನೀವು ವಿಧಾನಸೌಧವನ್ನು ಮಾರಕ್ಕೆ ನೀವು ಎಸಕಲ್ಲ ನೀವು. ನೀವು ಕಂಡ್ರೆ ನಿಮ್ ಕುಮಾರಸ್ವಾಮಿ ವಿಧಾನಸೌಧವನ್ನು ಮಾಡ್ತಾ ಬೇಕಾದ್ರೆ ಈ ಬಾಯಿ ಮಾತು ಬರ್ತೈತಲ್ಲ ಅಣ್ಣ. ನಮಸ್ಕಾರ ಅಣ್ಣ. ನೀನು ದಯಮಾಡಿ ಈ ಸಂದೇಶವನ್ನು ಕೊಡಬೇಡ ಕಣ ನೀನು. ರೈಟ್. ಕೃಷಿಕರ ಬದುಕಿದು, ಕೃಷಿಕರ ಬದುಕು. ಆಯ್ತಾಯ್ತು, ಗೊತ್ತಾಯ್ತು ಮಂಜುನಾಥ್ ಅವರೇ. ನನಗೆ ಕೇವಲ ನಿಮ್ಮ ಭಾವನೆ ಬೇಕಾಗಿಲ್ಲ. ಮಂಜುನಾಥ್ ಅವರು ತನ್ನ ಕಡು ಕಷ್ಟಕ್ಕೆ ತೆಗೆದುಕೊಳ್ಳುವಂತಹ ನಿರ್ಧಾರ ಒಂದು ಕಡೆ ಆದರೆ ಆ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು ಬೇಕಾಗತ್ತೆ. ನನಗೆ ಕೃಷಿಯೇ ಜೀವಾಳ. ಸ್ವತಃ ಘನತೆವೆತ್ತ ಮುಖ್ಯಮಂತ್ರಿಗೆ ನಮ್ಮ ಮನೆಗೆ ಬಂದರೆ ನಾನು ಎಳ್ನೀರು ಕುಡಿಯೋಕ್ಕೆ ಎಳ್ನೀರು ಕೊಡ್ತೀನಿ. ಹಸುವು ಬಾಯಾರಿಕೆ ಆಗಿದೆ ಅಂತ ಹೇಳಿದ್ರೆ ಕರ್ದ ಹಾಲು ಕರ್ದಂಗೆ ಕೊಡ್ತೀನಿ ಅಂತ ಹೆಣ್ಮಗಳು ಬಹಳಷ್ಟು ಜನ ಹೇಳಿದ್ದಾರೆ. ಆ ಧ್ವನಿಯನ್ನು ಕೂಡ ಕನ್ಸಿಡರ್ ಮಾಡಬೇಕು. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡೋಣ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಧ್ವನಿಯಾಗಿ ಕೆಲಸ ಮಾಡಬೇಕು. ಇಲ್ಲಿ ರೈತರ ಧ್ವನಿಯೇ ಎರಡೆರಡಾಗ್ಬಿಟ್ಟಿದೆಯಲ್ಲ ಅನ್ನುವಂಥ ಗೊಂದಲ ಕೂಡ ಸೃಷ್ಟಿಯಾಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡಬೇಕು. ಇಲ್ಲೊಂದು ಮಾತು ಬಂತು ಉಮೇಶ್ ಅವರೇ, ನೀವು ಹೇಳಬೇಕು. ಇದು ಪ್ರಾದೇಶಿಕ ಪಕ್ಷ JDS ಅವರು ರೈತರ ಧ್ವನಿಯಾಗಿ ಮಾತಾಡ್ತಿಲ್ಲ, ತನ್ನ ಜಮೀನು ಉಳಿಸ್ಕೊತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದ ಜಮೀನು ಉಳಿಸ್ಕೊಳ್ಳೋಕೆ ಹಿಂಗೆ ಷಡ್ಯಂತ್ರ ಮೇಡಮ್. ನಾವು ಆ ತರ ನಿಲುವು ತಗೊಂಡಿದ್ರೆ, ನಿನ್ನೆ ನಮ್ಮ ಪಾದಯಾತ್ರದಲ್ಲಿ ನಮ್ಮ ಯುವ ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ,
ಇವ್ರು ಹೇಳ್ತಾರೆ 100 ಎಕರೆ ಇದ್ದಾರೆ ಅಂತ MB ಪಾಟೀಲ್ ಹೇಳ್ತಾರೆ. ಯಾವ ಬಾಯಿನಿಂದ ಹೇಳ್ತಾರೆ, ಯಾವ ದಾಖಲೆ ಇಟ್ಕೊಂಡು ಹೇಳ್ತಾರೆ ಗೊತ್ತಾಯಿಲ್ಲ. ಅದು ನಮ್ಮ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಈ ರೀತಿಯಾದಂತಹ ಅವಹೇಳನಕಾರಿಯಾಗಿ ಮತ್ತೆ ಸಾಕ್ಷಿ ಮತ್ತು ಆಧಾರ ರಹಿತ ದಾಖಲೆಗಳಿಂದಲೇ 100 ಎಕರೆ ಇದೆ ಅವ್ರದ್ದು, 100 ಎಕರೆ ಇದೆ ಅಂತ ಹೇಳಿ ಸುಳ್ಳು ಮಾಹಿತಿ ನಬಿಸ್ತಾ ಇದ್ದಾರೆ. ಇತರ ಬಿಡುಗಡೆ ಮಾಡ್ಲಿ ಹೇಳ್ತಾ ಇದ್ದೀವಿ ನಾವು. ಕೇವಲ 32 ಎಕರೆ ನಮ್ಮ ಹೆಸರಿನ ಜಮೀನು ಇರೋದು. ಒಂದು ವೇಳೆ ನೀವು ಈ ಪ್ರಾಜೆಕ್ಟ್ ಅನ್ನ ಡ್ರಾಪ್ ಮಾಡೋದೇ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕೆಲವು ಜಮೀನುಗಳನ್ನ, ನಷ್ಟು ಜಮೀನುಗಳನ್ನ ಆಸ್ಪತ್ರೆಗೆ, ಶಾಲೆಗಳಿಗೆ, ಪಶುವೈದ್ಯಕೀಯ ಒಂದು ಚಿಕಿತ್ಸೆಗೆ, ಒಂದು ಅನಾಥಾಶ್ರಮಕ್ಕೆ ಕೊಡ್ತೀವಿ ಅಂತೇಳಿ ನಮ್ಮ ಯುವ ನಾಯಕನಾದಂತಹ ನಿಖಿಲ್ ಕುಮಾರಸ್ವಾಮಿ ಬಹಿರಂಗ ಕರೆ ಕೊಟ್ಟಿದ್ದಾರೆ. ಇದಕ್ಕಿಂತ ಯಾರು ಕೊಡ್ತಾರೆ ಮೇಡಮ್? ಈಗ ಮಂಜುನಾಥ್ ಅವ್ರು ಮಾತಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಅಲ್ಲಿ ನಾವು ಅತಿ ಹೆಚ್ಚು ಹೋರಾಟ ಮಾಡ್ತಾ ಇರೋದು ಮೇಡಮ್. ಈಗ ಹೇಳಿದ್ನಲ್ಲ, ಬಿಲೋ 1 ಏಕರ್ಸ್ ಇರೋಂಥ ಜನ ಇರೋರು 80%. ಬಿಲೋ 1 ಎಕರ್ 80% ಇದ್ದಾರೆ. ಇನ್ನು 20% ಅವ್ರು ಹೋಗ್ಲಿ ಬಿಡಿ. ಅವರು ಯಾವ ತರ ಫಾರ್ಮುಲಾ ಹಂಚ್ಕೋತಾರೋ, ಪರ್ಯಾಯವಾಗಿ ಅವರು 50-50 ಜಮೀನ್ ತಗೋತಾರೋ, ಅಲ್ಲೇ ಉಳಿಸ್ಕೋತಾರೋ, ಅದು ಅವರೇ ಹಣೆ ಬರ. ವಾಟ್ ಅಬೌಟ್ ದಿ ರಿಮೈನಿಂಗ್? ಕೃಷಿಯನ್ನೇ ಆಧಾರಿತವಾಗಿ ನಂಬ್ಕೊಂಡಿರೋಂಥವ್ರು, ಕೃಷಿನೇ ಬೆಳಿಗ್ಗೆ ಬದುಕಿಟ್ಕೊಂಡಿರೋರು. ಈಗ ನನ್ನ ಸ್ನೇಹಿತರು ಹೇಳಿದ್ರು 50,000 ದನ ಕರುಗಳಿದೆ ಮೇಡಮ್, ಎಲ್ಲಿ ಕರ್ಕೊಂಡು ಹೋಗೋಣ? ಸದಾಶಿವನಗರಕ್ಕೆ DK ಶಿವಕುಮಾರ್ ಮನೆ ಮುಂದೆ ಕಟ್ಟಕ್ಕಾಗುತ್ತೆ ನಾವು ಅದು ಕೃಷಿಯನ್ನು ಕಳ್ಕೊಂಡ್ರೆ? ಇವತ್ತು ಹೇಳ್ತಾರೆ 1 ಎಕರೆಗೆ ಅಕಸ್ಮಾತ್ 20 ಕುಂಟೆರನಿಗೆ 1 ಕೋಟಿ ಕೊಡ್ತೀರಾ. 4 ಜನ ಮಕ್ಕಳಿದ್ದಾರೆ, ಏನ್ ಮಾಡ್ತಾರೆ ಮೇಡಮ್? ಮಾರ್ಕೆಟ್ ನೋಡ್ತಾರೆ. ಇವರ ಬೋಟ್ ಹಾಕ್ಬೇಕ ನಾವು ರೈತರ ಮಕ್ಕಳು ಹೋಗಿ, ಇವ್ರು ಇಂಡಸ್ಟ್ರಿ ಮಾಡ್ತಾರಲ್ಲಿ, ದೊಡ್ಡ ದೊಡ್ಡ ಫೋರಂ ಮಾಲ್ಗಳು ಮಾಡ್ತಾರೆ. ಈಗ ಮಂಜುನಾಥ್ ಅಂತವ್ರು 1% ಜನ ಇರ್ಬೋದು, ಅವರು ಕೃಷಿನೇ ಮಾಡೋದು ಬೇಡ ಅನ್ನುವಂತ ಅಭಿಪ್ರಾಯ ಬಂದ್ರೆ ಮೇಡಮ್ ಅವ್ರು ಕೃಷಿ ಎಲ್ಲ ಪ್ರಾರಂಭದಲ್ಲಿ ಹೇಳಿದ್ರು. ಅವ್ರು ಏನಂತ ಹೇಳಿದ್ರು, ಬಾರ್ಡರ್ ಇರುವಂತ ದಿಬ್ಬದ ಜಮೀನು 8 ಕೋಟಿ ಹೋಯ್ತಾ ಐತೆ, ನಮ್ ಜಮೀನು ಬೆಲೆ ಇಲ್ಲ ಅಂತ ಭೂಮಿ ಬೆಲೆ ಕಟ್ತಾ ಇದೆ ಮಾರ್ಕೆಟ್. ಮೇಡಮ್, ಎವ್ರಿ ಪರ್ಸನ್ ಇಸ್ ಹ್ಯಾವ್ ಲಿಬರ್ಟಿ ಟು ಸೇಲ್ ದಿಸ್ ಪ್ರಾಪರ್ಟಿ, ಬೈ ದಿಸ್ ಪ್ರಾಪರ್ಟಿ, ವಿ ಡೋಂಟ್ ಅಬ್ಜೆಕ್ಟ್. ಆದ್ರೆ ಇವತ್ತು ಇವತ್ತು ಹೇಳ್ತಾರೆ ಕುಮಾರಣ್ಣ ಅವ್ರು ಹಾಳು ಮಾಡ್ಬಿಟ್ರು. ಕುಮಾರಣ್ಣನ ಕನಸಿನ ಕೂಸಾಗಿತ್ತು ಇದು, ಇವ್ರು ಹುಟ್ಟಾಕಿದ್ ಕೂಸು. ನಾವು 600 ಇಂದ 800 ಎಕರೆ ಅಷ್ಟೇ ಕಡ್ರಿ ಮಾಡಿದ್ದು, ದಟ್ಟು ಡ್ರೈ ಲ್ಯಾಂಡ್. ಇನ್ನು ಅರ್ಥ ಮಾಡ್ಕೋಬೇಕು ರಾಜ್ಯದ ಜನತೆ. ಕುಮಾರಣ್ಣವರು ಒಂದು ವೇಳೆ 2006ರಲ್ಲಿ 7ರಲ್ಲಿ ಇದೇ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದಲ್ಲಿ ಇರ್ತಾರೆ, ಸಿದ್ದರಾಮಯ್ಯ ಸದನದಲ್ಲಿ ಇರ್ತಾರೆ, ಇದೇ DK ಶಿವಕುಮಾರ್ ಅವರು ಒಸಿ ಅಪೋಸ್ ಮಾಡಿದ್ದಾರೆ ಮೇಡಮ್, ತುಂಬಾ ಅಪೋಸ್ ಮಾಡಿದ್ದಾರೆ. ಈ ಯೋಜನೆಯನ್ನು ಕೈಬಿಡಿ, ರೈತರಿಗೆ ಆಯ್ತು ಬೇಡ, ಅದು ಬೇಡ. ಸನ್ಮಾನ್ಯ ಬಾಲಕೃಷ್ಣ ಅವರು ಭೇಟಿ ಹಾಕಿ ಹೇಳಿದ್ದಾರೆ, ಕುಮಾರಣ್ಣ ಮಾಡ್ಲಾಗಿ ರೆಡಿಸನ್ ಮಾಡ್ಲಾಗಿ ಭೂಮಿ ಉಳಿತು ಪುಣ್ಯಾತ್ಮ ಅಂತ ಅಂದವ್ರೆ. ಅಂದ್ರೆ ದ್ವಂದ್ವ ನಿಲ್ಬಿದೆ ಕಾಂಗ್ರೆಸ್ ನಲ್ಲಿ. ಗ್ರೀನ್ ಓವರ್ ಗ್ರೇಡ್ ಅಂತಾರೆ ಇವರು, ನಮ್ಮ ರಾಹುಲ್ ಗಾಂಧಿ ಅವರು. ಈಗ ನೀವು ಹಣಕ್ಕೋಸ್ಕರವಾಗಿ ಹಸಿರನ್ನು ಹಾಳು ಮಾಡಬೇಡಿ ಅಂತ ಅಂತಾರೆ. ಇವತ್ತಲ್ಲಿರೋ 10 ಲಕ್ಷ ಮರಗಳು ಮೇಡಮ್, 50% ಹೆಚ್ಚು ಎಲ್ಲ ಆರ್ಟಿಕಲ್ಚರ್ ಇದೆ, ವೆಟರ್ನರಿ ಇದೆ. 6 ರಿಂದ 8 ಲಕ್ಷ ಲೀಟರ್ ಹಾಲು ಹೋಯ್ತಾ ಇದೆ. ಇಂತ ಒಂದು ಸಂಪತ್ಭರಿತವಾದ ಒಂದು ಜಾಗವನ್ನ ಇವ್ರು ಅಲ್ಲಿ ಮಾಡೋಂಥದ್ದು ಏನಿದೆ? ರೈಟ್, ಗೊತ್ತಾಯ್ತು. ಅದು ಬಿಟ್ಟು ನಾನು ಹೇಳೋದು, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿದ್ದಾವೆ, ಬನ್ನಿ ನೆಲಮಂಗಲಕ್ಕೆ ಬನ್ನಿ. ಇವರು ಕನಕಪುರದಲ್ಲಿ ಮಾತ್ರ ರೈತರುಗಳೇ ಭೂಮಿ ಕಳ್ಕೊಬೇಡಿ, ಮುಂದಿನ ದಿನಗಳ ಭೂಮಿ ಬೆಲೆ ಯಾಕೆಂದ್ರೆ ವ್ಯವಹಾರ ಮಾಡಕ್ಕೆ, ವ್ಯಾಪಾರ. ಅವ್ರ ಜಮೀನ್ ಜಾಸ್ತಿ 36,000 ಆಜುಬಾಜಿನಲ್ಲಿ ಬಹುಶಃ ಅವರ ಬೆಂಬಲಿಗರು ಇರ್ಬೋದು, ಸನ್ಮಾನ್ಯ ಶಿವಕುಮಾರ್ ಅವರ ಬೆಂಬಲಿಗರು ಬಹಳ ಜನ ಇರ್ಬೋದೇನೋ, ಕಾಂಗ್ರೆಸ್ ಇರ್ಬೋದೇನೋ, ಅವ್ರ ಆಸ್ತಿ ಪಾಸ್ತಿ ರೇಟ್ ಆಗಲಿ ಅಂತ ಇರ್ಬೋದು. ಇವರ ಸಂಪತ್ತನ್ನ ಕ್ರೋಢೀಕರಿಸಿ 36,000 ಕೋಟಿ ಡೀಲ್ ಮೇಡಮ್ ಇದು. 36,000 ಕೋಟಿ ನಿಮ್ಗೆ ಅಂಕಿಅಂಶ ಕೊಡ್ತೀನಿ ಯಾವ್ಯಾವ. ಆಮೇಲೆ ಬಜೆಟಿನ ಅನುಮೋದನೆ ಇಲ್ಲ ಇದಕ್ಕೆ. ಸರ್ಕಾರ ದಿವಾಳಿ ಆದ ಸಂದರ್ಭದಲ್ಲಿ ಈ ಯೋಜನೆಯನ್ನ ತಗೊಂಡಿದ್ದಾರೆ ಅಂತಂದ್ರೆ ಇದಕ್ಕೆ ಅನೇಕ ಕಾರಣಗಳನ್ನು ಮುಂದಿನ ಇದರಲ್ಲಿ ಹೇಳ್ತೀನಿ. ಆ ಕಾರಣನೇ ಹೇಳ್ತಾರೆ ಹಂಗಾದ್ರೆ ದರ್ಶನ್ ಅವರೇ. ಟೌನ್ಶಿಪ್ ಮಾಡಕ್ಕೆ ವೈ ಬಿಡದಿನೇ ನೋಡಿ, ಇವತ್ತು ದೇವನಹಳ್ಳಿ ಏರ್ಪೋರ್ಟ್ ಆಗಿದೆಯಲ್ಲ, ಅವತ್ತಿನ ರೈತರು ಹೋರಾಟ ಆಗಿದೆ. ಬಟ್ ಇವತ್ತು ಅಲ್ಲಿ ಮಾಡಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲೆ ಎತ್ತಿ ನಿಲ್ತಾ ಇರಲಿಲ್ಲ. ವಾಸ್ತವ ಏರ್ಪೋರ್ಟ್ ವಿಚಾರ ಅದು ಹೌದು. ತುಂಗಭದ್ರಾ ಡ್ಯಾಮ್ ಅಂತ ಆಗಿದೆ. ಒಂದ್ ನಿಮಿಷ ತುಂಗಭದ್ರಾ ಡ್ಯಾಮ್ ಅಂತ ಆಗಿದೆ. ಅಲ್ಲಿ ಲಕ್ಷಾಂತರ ಎಕರೆ ರೈತರ ಕೃಷಿ ಭೂಮಿನೇ ನಾಶ ಆಗಿದೆ. ಇವತ್ತು ನೀವು ಒಂದ್ ನಿಮಿಷ ಬಾಗಲಕೋಟೆ ನೋಡಿ, ಒಂದ್ ನಿಮಿಷ ನಾ ಕೇಳಿದ್ದೀನಿ, ದೊಡ್ಡವರು ಇದ್ದೀರಿ, ಸುಮ್ಮನೆ ನಾ ಕೇಳಿದ್ದೀನಿ. ಒಂದ್ ನಿಮಿಷ ಮೇಡಮ್, ಅಲ್ಲ ಗೊತ್ತಾಗುತ್ತೆ, ಅದು ಜನಕ್ಕೆ ಗೊತ್ತಾಗುತ್ತೆ, ಕಾಂಟೆಕ್ಸ್ಟ್ಗಳು ಗೊತ್ತಾಗುತ್ತೆ. ಆಯ್ತಾ? ಇವತ್ತು ಈ ದೇಶವನ್ನ ಕಟ್ಟುವಂತ ಸನ್ನಿವೇಶದಲ್ಲಿ ನಾನು ಹಾಸನದವಾಗ ಯಾಕೆ ಉದಾಹರಣೆ ಕೊಟ್ಟೆ ಅಂತಂದ್ರೆ, ನಾನು ಇಂಡಸ್ಟ್ರೀಸ್ ವಿರೋಧಿ ಅಲ್ಲ, ಆದ್ರೆ ಅಲ್ಲೂ ರೈತರಿಗೆ ತೊಂದರೆ ಆಗಿದೆ. ಆದ್ರೆ ಅಲ್ಲಿ ಉದ್ಯೋಗಗಳು ಸೃಷ್ಟಿಯಾಗಿದೆ, ಇಂಡಸ್ಟ್ರೀಸು ಬಂದಿದೆ. ಇವತ್ತಲ್ಲಿ ಏರ್ಪೋರ್ಟ್ ಇವತ್ತಾಗಿಲ್ಲ, ಅದು 35 ವರ್ಷದಿಂದ ನಿಂತಿದೆ. ನಾಳೆ ಅಲ್ಲೊಂದು ಏರ್ಪೋರ್ಟ್ ಆಗ್ಬೋದೇನೋ, ಯಾಕೆಂದ್ರೆ ಇವತ್ತು ಎ ಯುಗಕ್ಕೆ ನಾವು ಬಂದು ತಲುಪಿದೀವಿ. ಎ ಇಂದ ನಮಗೆ ಅನ್ನ ಸಿಗುದಿಲ್ಲ, ಅದಂತೂ ಸತ್ಯ ಹೇಳ್ತೀನಿ. ತಂತ್ರಜ್ಞಾನದಿಂದ ನಮಗೆ ಟೆಕ್ನಾಲಜಿಯಿಂದ ಅನ್ನ ಬರುವುದಿಲ್ಲ. ಅನ್ನ ಉತ್ತಬೇಕು, ಬಿತ್ತಬೇಕು, ಅಲ್ಲಿಂದ ಪಡಿಲೇಬೇಕಾಗ್ತದೆ. ಇವತ್ತು ಬೆಂಗಳೂರು ವಿಶಾಲವಾಗಿ ಬೆಳೆದಿರೋದ್ರಿಂದ ಇವತ್ತು ಚರ್ಚೆ ಒಂದು ಭಾಗವಾಗಿ ಬಿಜೆಪಿ ಅವರು ಈ ಕಡೆ ಕೂತಿದಾರಲ್ಲ, ಪ್ಲೇ ಮಾಡಿ ಮೇಡಮ್. ಕಳೆದ ಒಂದು ಸೆಷನ್ ವಿಧಾನಸೌಧದಲ್ಲಿ DK ಶಿವಕುಮಾರ್ ಅವರೇ, ನಿಮ್ಮ ಬಿಡದಿ ಟೌನ್ಶಿಪ್ ನಿಮ್ಮ ಕನಸಿನ ಯೋಜನೆಗೆ
ಜೊತೆಗೆ ನಾವು ನಿಮ್ಮ ಜೊತೆಗೆ ನಿಲ್ತೀವಿ ಅಂತ ಆರ್ ಅಶೋಕ್, ಸುರೇಶ್ ಕುಮಾರ್ ಅವರು, ವಿಜೇಂದ್ರರವರು, ಅವರ ಯಾರು ನಾರಾಯಣ ಸ್ವಾಮಿ ಅವರು, ಚಲವಾದಿ ಆನ್ ರೆಕಾರ್ಡ್ ನಾ ಯಾವುದು ಸುಳ್ಳು ಹೇಳುದಿಲ್ಲ. ಸದನದ ದಾಖಲೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರವನ್ನು ಒಂದು ನಿಮಿಷ ತೊಂದರೆ ಕೊಡಬೇಡಿ ಪ್ಲೀಸ್ ತೊಂದರೆ ಕೊಡಬೇಡಿ. ಇಲ್ಲ ಪ್ಲೀಸ್ ನೀವು ತೊಂದರೆ ಕೊಡೋದು ಸತ್ಯ ಹೇಳಿದ್ರೆ ತೊಂದರೆ ಕೊಡೋಕೋಬೇಡಿ, ಜನ ಹೋಗಿದ್ದಾರಷ್ಟೇ. ಜನಕ್ಕೆ ಅನುಕೂಲ ಆಗಲ್ಲ. ಬಿಡುದಿಲ್ಲ ಮೇಡಮ್. ಇವತ್ತು ಜಮೀನುದಾರರ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರಲ್ಲ ಮೇಡಮ್, ಗುಡಿಮಾವು ಸರ್ವೆ ನಂಬರ್ ನಲ್ಲಿ 50 ಎಕರೆಯ ಬೇನಾಮಿ, ನಾನು ಹೇಳ್ತಾ ಇದ್ದೀನಿ ಕ್ಲಿಯರ್ ಅಂಡ್ ಕ್ರಿಸ್ಟಲ್ ಆಗಿ, 50 ಎಕರೆ ಜಮೀನು ಯಾರಿಗೆ ಸೇರಿದ್ದು? ಇವತ್ತು ಏನು ಕುಮಾರಸ್ವಾಮಿ ಅವರ ಸುಪುತ್ರ ಮಾತಾಡ್ತಾರೆ, ಬೇನಾಮಿ ಆಸ್ತಿ ಕೃಷಿ ಭೂಮಿನ ಇಂಡಸ್ಟ್ರಿಗಳಿದಾವಲ್ಲಿ. ಕೃಷಿ ಕ್ಲಾರಿಟಿ ಬೇಕು. ಒಂದ್ ನಿಮಿಷ ಬೇನಾಮಿ ಮಾತಾಡ್ತೀನಿ, ಒಂದ್ ನಿಮಿಷ ಕೊಡಿ, ನಾನು ಕಂಪ್ಲೀಟ್ ಮಾಡ್ತೀನಿ ಮೇಡಮ್. ಕೇತ್ಗಾನಹಳ್ಳಿದು ಏನು ಬಿಡದಿ ಇವ್ರ ತೋಟದ ಮನೆ ಬಿಟ್ಕೊಡ್ತಾರೆ, ನೋಟಿಫಿಕೇಶನ್ ಅದು ಬರುದಿಲ್ಲ. ಅಲ್ಲಿ 14 ಎಕರೆ ಗೋಮಾಳವನ್ನ ವಶಪಡಿಸ್ಕೊಂಡಿದ್ದಾರೆ. ನಾವು ಅದನ್ನ ಅಳತೆ ಮಾಡೋದಕ್ಕೆ ಹೋದ್ರೆ ಸುಪ್ರೀಂ ಕೋರ್ಟ್ ಇಂದ ಕದಿಲಿಲ್ಲ ಅಂದಿದ್ರೆ ಸುಪ್ರೀಂ ಕೋರ್ಟ್ ಇಂದ ಸ್ಟೇ ಆಗ್ತಾ ಬಂದ್ರು ಅನ್ನುವಂತ ವಿಚಾರ. ಚಿಕ್ಕಗುಬ್ಬಿನಲ್ಲಿ 30 ಎಕರೆ ವಿಲ್ಲಾಗಳ ನಿರ್ಮಾಣ ಆಗಿದೆಯಲ್ಲ, ಅದು ಯಾರಿಗೆ ಸಂಬಂಧಪಟ್ಟಿದ್ದು ಮೇಡಮ್? ಬಗಳೂರಿನಲ್ಲಿ 30 ಎಕರೆ ಕುದುರೆ ಫಾರ್ಮ್ ಇದೆಯಲ್ಲ, ಜೆಡಿಎಸ್ ನವ್ರು ಹೇಳ್ಬೇಕು ಅದು ಯಾರಿಗೆ ಸೇರಿದ್ದು? ರಾಂಪುರದಲ್ಲಿ 8 ಎಕರೆ ಮಾವಿನ ತೋಪ್ ಇದೆಯಲ್ಲ, ಅದು ಯಾರ ಬೇನಾಮಿಗೆ ಸೇರಿದ್ದು ಅಂತ ಇವರೇ ಹೇಳ್ಬೇಕು. ಅನಿತಕ್ಕ ಹೇಳಿದ್ರು 100 ಎಕರೆ ಅಲ್ಲ 32 ಎಕರೆ, ಅದು ಯಾರಿಗೆ ಸೇರಿದ್ದು? ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲಿ ಇರ್ತಕ್ಕಂಥ 4 ಎಕರೆ ಜಮೀನು, ಅದು ಯಾರಿಗೆ ಸೇರಿದ್ದು? ನೀವು ಬಿಡದಿಗೆ ಹೋಗಿ ಬಿಡದಿ ಜನರನ್ನ, ರೈತರನ್ನ ಉದ್ಧಾರ ಮಾಡಿದ್ರು ಅಥವಾ ನಿಮ್ಮ ಕುಟುಂಬದ ಆಸ್ತಿಯನ್ನ 100 ಪಟ್ಟು 1000 ಪಟ್ಟು ಹೆಚ್ಚಿಸ್ಕೊಂಡ್ರು ಅಂತ? ಕುಮಾರಸ್ವಾಮಿ ಅವರ ಮಗ ಒಂದು ಮಾತು ಹೇಳಿದ್ದಾರೆ ಮೇಡಮ್, ಏನೋ ಬದನೆಕಾಯಿ ಬೆಳೆದಿದ್ರ ಅಂತ. ಕುಮಾರಸ್ವಾಮಿ ಅವರ ಮಗನೇ ನಾನು ಹೇಳುವಂಥದ್ದು, ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ, ನಿಮ್ಮ ಜಾಗವರು 100 ಕೋಟಿ ರೂಪಾಯಿ ಸಿನಿಮಾ ಅಲ್ವಾ? ಏನು ಬಿಡದಿ ತೋಟದ್ದು ಮನೆಯಲ್ಲಿ ನಿಮ್ಮ ಅಪ್ಪ ಬೆಳೆದಿದ್ದಂಥ ಬದನೆಕಾಯಿಗೆ ಆ ಒಂದು ಬಂಗಾರದ ಬೆಲೆ ಏನಾದರೂ ಬಂದು ಆ ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡಿದ್ರಾ? ಹಾ ಮೇಡಮ್, ಹಳ್ಳಿಗೆ ಹೋಗೋದು ಬೇಡ, ಇವತ್ತು ಗಾಂಧಿನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ 400 ಕೋಟಿ ರೂಪಾಯಿ ಉಲ್ಲೇಖ ಮಾಡಿದ್ರಲ್ಲ, 400 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಮೇಡಮ್. ಇನ್ನೊಂದು, ಇವತ್ತು ದೇವೇಗೌಡರು ನೈಸ್ ರಸ್ತೆಗೆ ಸಹಿ ಹಾಕಿದ ಮೂಲಕರ್ತರು. ಇವತ್ತು ಯಾವ ರೀತಿ ಬಿಡದಿ ಟೌನ್ಶಿಪ್ ಅವ್ರ ಮಗ ಸೈನ್ ಹಾಕಿದ್ರಲ್ಲ, ಕೊನೆಗೆ ನೈಸ್ ರೋಡ್ಗೆ ವಿಚಾರವಾಗಿ ಏನು ರೈತರು ಪರ ಅಂತ ಹೋರಾಟ ಮಾಡಿ ಇವತ್ತು ನೈಸಿನ ಸುತ್ತಮುತ್ತ ನೀವೆಲ್ಲ ಹೋದ್ರು ಕುಮಾರಣ್ಣ ಜಾಗ, ಕುಮಾರಣ್ಣ ಯಾವ ಸರ್ವೆ ನಂಬರ್ ಕುಮಾರಣ್ಣ, ಯಾಕೆಂದ್ರೆ ಎಲ್ಲ ಬೇನಾಮಿಗಳನ್ನ ಮಾಡ್ಕೊಂಡು ಇವತ್ತು ಬಿಡದಿನಲ್ಲೋ ಇವರ ಕುಟುಂಬದವರು ಬೇನಾಮಿ 100 ಎಕರೆ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ನಾನು ಗ್ರಾಮ ಪಂಚಾಯತಿಗಳ ಸಮೇತ ಲೆಕ್ಕವನ್ನು ನಾವು ಹೇಳ್ತೀವಿ 1400 ಎಕರೆ ಖಾಲಿ ಪೇಪರ್ ಅಲ್ಲ. ಒಂದ್ ನಿಮಿಷ ಕೇಳಿ, ಹೌದೌದು ಯಾರು ಶೋಭಾ ಅಪಾರ್ಟ್ಮೆಂಟ್ಸ್ ಕಾಲೇಜು ಕಾಲೇಜ್ ರಿಯಲ್ ಎಸ್ಟೇಟ್ ಗಂಗೆನಲ್ಲಿ ಕುಮಾರಸ್ವಾಮಿಯ ಭೂಗೆಲ್ಲ ಪಾಪ ನೀವೇನು ತುಂಬಿದೆ, ಅಧಿಕಾರದಿಂದ ಇದೇ ಕೆಲಸ ಮಾಡಿ ನೀವು ರೈತರಿಗೆ ಇವತ್ತು ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಇದ್ರ ನೀವು ಅಲ್ಲಿ ರೈತರ ಹೆಸರು ಹೇಳ್ಕೊಂಡು. ಈ 4 ನಿಮಿಷದ ಮಾತನ್ನ ನಿಜವಾದ ರೈತ ಒಪ್ಕೋತಾರ ಮೇಡಮ್? ಖಂಡಿತವಾಗ್ಲೂ ಇವತ್ತು ಹೇಳೋದು ಹೆಂಗಿದೆ ಅಂದರೆ, ಡಿ ಕೆ ಶಿವಕುಮಾರ್ ಇವರು ಬೇರೆಯವ್ರ ಮೇಲೆ ಆರೋಪ ಮಾಡ್ತಾರೆ. ಇವತ್ತಿನ ಮುಖ್ಯಮಂತ್ರಿಗಳು ಜಮೀನೇ ಹೊಂದಿಲ್ವಾ, ವ್ಯವಹಾರನೇ ಮಾಡಿಲ್ವಾ, ಅವ್ರ ಹತ್ರ 1000 ಎಕರೆ ಜಮೀನೇ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಅವ್ರ ವಕ್ತಾರರು ಪಕ್ಷದ ಪರವಾಗಿ ಒಂದು ಎಲ್ಲ ಡಿಫೆನ್ಸಿವ್ ಮಾತುಗಳು ಆಡ್ತಾರೆ ಅಂದ್ರೆ ಯಾವ ಆಧಾರದ ಮೇಲೆ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ರಿ ಸ್ವಂತ ದುಡ್ಡಲ್ಲಿ ಈ ಭಾರತ ತೆರಿಗೆ ಪೇ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ರಿಚೆಸ್ಟ್ ಸಿಎಂ ಅಂತ ಅವ್ರದ್ದೇ ಗೊತ್ತಾಗಿದೆ, ಹೆಮ್ಮೆಯಿಂದ ಹೇಳ್ತೀವಿ. ಕಂಡು ಜಾಗದಲ್ಲಿ ಮಾಡ್ಕೊಂಡ್ರು ಯಡಿಯೂರಪ್ಪನೂ ಅಲ್ಲ, ಈಶ್ವರಪ್ಪನೂ ಅಲ್ಲ, ವಿಜೇಂದ್ರನೂ ಅಲ್ಲ,
ಕುಮಾರಸ್ವಾಮಿನೂ ಅಲ್ಲ. ಇವ್ರು ಮಾಡಿರೋದಾದ್ರೆ ವ್ಯಾಪಾರ, ಬೇರೆಯವ್ರು ಮಾಡಿರೋದ್ರೆ ವ್ಯಾಪಾರ ತರ ಕಾಣಲ್ಲ. ಆದ್ರೆ ಇಲ್ಲಿ ಬಂದಿರ್ತಕ್ಕಂಥದ್ದು ರೈತರ ವಿಚಾರ, ರೈತರದಷ್ಟೇ ಮಾತಾಡೋಣ ಅರ್ಥ ಇವತ್ತು. ಮಾಡ್ಕೊಳ್ಳಿ. ನನಗೆ ನೀವು ಉತ್ತರ ಏನ್ ಸಂಪಾದನೆ ನೀವು ಮಾಡಿದ್ವಾ ಅನ್ನೋದು ಹೆಂಗ್ ಉತ್ತರ ಅಲ್ಲ. ಮಾಡಿದ್ರಾ ಅದು ಬೇಡ, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀವು ನಿಜವಾದ ರೈತ ಇವತ್ತು ಬೇಡ ಅಂತಾನೆ ಮೇಡಮ್. ಪ್ರಾಜೆಕ್ಟ್ ಮಾಡಕ್ಕೆ ಇವತ್ತೇನು ಬಿಡದಿಲೆ ಮಾಡಬೇಕು ಅಂತ ಏನೋ ನೀವು ಅಜೆಂಡಾ ಹಾಕಿ ಇಟ್ಕೊಂಡಿದ್ದೀರ. ಹಾಗಾದ್ರೆ ನಿಮ್ಮ ಉದ್ದೇಶ ಏನು? ಬನ್ನಿ, ನೆಲಮಂಗಲದಲ್ಲಿ ಹೈವೇನಲ್ಲಿ ಈಗ ಜಾಗ ಗೌರ್ಮೆಂಟ್ ನೋಟಿಫಿಕೇಶನ್ ಮಾಡಿದ್ರಿ, ಅಲ್ಲಿ ಯಾಕಾಗಲ್ಲ? ಹೋಗಿ ಕುಣಿಗಲ್ ಹತ್ರ ಇಲ್ಲ, ಅಲ್ಲಿ ಎಲ್ಲೋ ಒಂದ್ ಕಡೆ ಡ್ರೈ ಲ್ಯಾಂಡ್ ಇದೆಯಾ, ಸರ್ಕಾರಿ ಜಮೀನು ಇದೆಯಾ, ಹುಡುಕಿ ಮಾಡಿ ಸ್ವಾಮಿ. ಎಲ್ಲೂ ಇಲ್ಲ ಅಂದ್ರೆ ಪಾವಗಡನ ಮದಗಿನ ಸಿಗ್ತದೆ, ವ್ಯವಸ್ಥೆ ಕೊಡಿ. ಎಲ್ಲವೂ ಕೂಡ ಇವತ್ತೇನೋ ಇಂಥ ಜಾಗದಲ್ಲೇ ಆಗ್ಬೇಕಂತ ಸ್ಪೆಸಿಫಿಕೇಶನ್ ಏನಿಲ್ಲ. ನೀವು ನಿಜವಾದ ಟೌನ್ಶಿಪ್ ಮಾಡ್ತೀರಾ, ಒಳ್ಳೆ ಟೌನ್ಶಿಪ್ ಅಲ್ಲಿ ಬೆಳೆಸ್ತೀರಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ತಾಲೂಕಿಗಿರ್ಬೋದು, ಜಿಲ್ಲೆಗಿರ್ಬೋದು ಅನುಕೂಲ ಆಗುತ್ತೆ ಸ್ವಾಮಿ. ಇವತ್ತು ಸಿರಾ ಹತ್ತತ್ರ ತುಮಕೂರು ಆಚೆ ಹೋಗ್ಬಿಟ್ಟು ನೀವು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ಮೇಲೆ ಇವತ್ತು ಕೂಡ ಕಂಪ್ನಿಗಳಲ್ಲಿ ಹೋಗೋಂಥ ಕೆಲಸ ಮಾಡಿದ್ರು. ಯಾಕೆಂದ್ರೆ ವ್ಯವಸ್ಥೆಗಳು ಕೊಟ್ಟಾಗ ಎಲ್ಲಿ ಬೇಕಾದ್ರೂ ಯಾವ ಕಂಪ್ನಿನೂ ಹೋಗ್ತದೆ ಮೇಡಮ್. 90 ನನಗನ್ಸುತ್ತೆ 91, 92ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ಮಾಡಿದಾಗ, ಸೊ ಆ ಸಮಯದಲ್ಲಿ ಅಲ್ಲಿನ ಯಾವುದೇ ಒಂದು ಇದಿರ್ಲಿಲ್ಲ. ಅವತ್ತು ಮಾಡಿದ್ಕೆ ಇವತ್ತು ಆ ಸುತ್ತಮುತ್ತ ಯಾವ ರೀತಿ ಡೆವಲಪ್ ಆಗಿದೆ, ಅಲ್ಲಿಂದ 30-40 ಕಿಲೋಮೀಟರ್ ಯಾವ ರೀತಿ ಬೆಳೆದೋಗಿದೆ ಅನ್ನೋ ನಾವು ನೋಡಿದೀವಿ. ಆ ಉದ್ದೇಶ ಇಟ್ಕೊಂಡು ಬಿಡ್ದಿನಿ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ನಿಮ್ ನಿಜವಾದ ಒಂದು ಕಾಳಜಿ ಇದೆ. ಈಗ ಆಲ್ರೆಡಿ ಡಾಬಸ್ಪೇಟೆಯಿಂದ ನೀವು ಕ್ವೀನ್ ಸಿಟಿಯಿಂದ ನೀವು ಮಾಡಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರ, ಅಲ್ಲೇ ಮಾಡಿ ಸ್ವಾಮಿ. ಬಿಜೆಪಿಲೇ ದ್ವಂದ್ವ ಇದೆ, ಹಿಂದೆ ಸಪೋರ್ಟ್ ಮಾಡಿದವ್ರು ಈಗ ವಿರೋಧಿಸ್ತಾ ಇದ್ದಾರೆ. ಮೇಡಮ್ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಪ್ರಾಮಾಣಿಕವಾಗಿ ಪ್ರಮಾಣಿಸಿ ಹೇಳ್ತಾ ಇದ್ದೀನಿ, ಬಿಡದಿ ಟೌನ್ಶಿಪ್ಗೆ ವಿಧಾನಸೌಧದಲ್ಲಿ ನಿಂತು ಜನರಿಗೆ ಹೇಳಂತ ಕೆಲಸ ಮಾಡ್ಲಿ ಕರೆಕ್ಟ್ ಆಗಿ. ಇವತ್ತು ದೌರ್ಜನ್ಯದ ಮಾತುಗಳನ್ನ ಎಸ್ಬಿಟ್ರೆ ಏನೋ ರೈತ ಒಪ್ಕೊಳಕ್ ಸ್ಥಿತಿಲಿ ಇಲ್ಲ. ಇವತ್ತು ನಾವು ಅಧಿಕಾರದಲ್ಲಿ ಇದ್ದೀವಿ, ನಾವು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು, ಯಾವ ಬೇಕಾದ್ರೂ ಆರ್ಡರ್ ಮಾಡ್ಬೋದು ಅನ್ನೋದಾದ್ರೆ ನಾವೆಲ್ಲ ಯಾಕ್ರಿ ಬದುಕಿರ್ಬೇಕಾಗಾದ್ರೆ? ಎಲ್ಲ ನಿಮ್ಗೋಸ್ಕರ ಇರ್ಬೇಕು ಅಂದ್ರೆ ರೈತನ ಬಂದು ನಿಮ್ಗೋಸ್ಕರ ಬದುಕಬೇಕಾಗತ್ತೆ. ಒಂದಷ್ಟು ಟೀಕೆಗಳಿದೆ. ದೀಪ ಆರುವಾಗ ಜೋರ ಗುರಿ ಖಂಡಿತ ಇವತ್ತು ಆತರ ಟೀಕೆಗಳನ್ನ ಮಾಡ್ತಾ ಇದ್ದಾರೆ, ಪೋಸ್ಟ್ ಗಳನ್ನ ಹಾಕ್ತಿದ್ದಾರೆ. ಸಿ ಮೇಡಮ್, ಏನೇ ರಿಯಾಲಿಟಿ ಬರ್ಬೇಕಲ್ಲ ಮನುಷ್ಯ ಅನ್ನೋದು ಮೇಡಮ್. ಇವತ್ತು ಏನೇ ಒಂದು ಸೋಷಿಯಲ್ ಮೀಡಿಯಾ ಮತ್ತೊಂದು ಏನೇ ಇರ್ಬೋದು, ರಿಯಾಲಿಟಿಗೆ ಹತ್ರವಾಗಿ ಯೋಜನೆಗಳು ನೋಡ್ಬೇಕು. ನೀವು ರಾಜ್ಯದ ಮುಖ್ಯಮಂತ್ರಿ ರೀ, ನೀವು ಯಾರ್ದೋ ಕುಟುಂಬದ ಯಜಮಾನ ಅಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಏನ್ ಅನ್ಯಾಯ ಆದಾಗ ಸರಿಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಧರಣಿ ಕೂತಾರೆ. ಧರಣಿ ಹತ್ರ ಹೋಗ್ಬಿಟ್ಟು ನೀವು ಮನವಿ ಮಾಡೋಂಥದ್ದು ಡಿ.ಕೆ. ಶಿವಕುಮಾರ್ ಕೆಲಸ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು 4 ದಿವಸ ಪ್ರೊಟೆಸ್ಟ್ ಮಾಡ್ತಾರೆ. ಖಂಡಿತ ಇದೆಲ್ಲವೂ ನಡೀತದೆ ಮೇಡಮ್. ಇವರು ಕಾನೂನು ಪ್ರಕಾರ ಅಂತ ಹೇಳ್ತಾರೆ. ಇದೇ ವೆಸ್ಟ್ ಬೆಂಗಾಲಿನ ಮಮತಾ ಬ್ಯಾನರ್ಜಿ ಅವರು 2008ರಲ್ಲಿ ನಂದಿ ಗ್ರಾಮದಲ್ಲಿ ಟಾಟಾ ಒಂದು ಪ್ರಾಜೆಕ್ಟ್ 700 ಎಕರೆ ಅಕ್ವಿಷನ್ ಆಗುತ್ತೆ ಮೇಡಮ್. ಇವತ್ತೇನ ಮುಖ್ಯಮಂತ್ರಿ ಆಗಿದ್ರೆ ಆ ಹೋರಾಟದ ಪ್ರತಿಫಲ ಇವತ್ತು 3 ಬಾರಿ ಮುಖ್ಯಮಂತ್ರಿಯಾಗಿ ಪಡೆದಂಥದ್ದು. ಯಾಕೆ ಅಂದರೆ ಅಲ್ಲಿ ಕಾರ್ಖಾನೆ ಮಾಡೋಕ್ಕೆ ಬಿಡಲಿಲ್ಲ. ಆ ಕಾರ್ಖಾನೆ ಗುಜರಾತ್ಗೆ ಹೋಯ್ತು. ಯಾಕೆಂದರೆ ಇವತ್ತು ಬಿಡ್ದಿ ನಾನು ಮಾಡೇ ಮಾಡ್ತೀನಿ ಅಂದರೆ ಹೋರಾಟಕ್ಕೆ ಕೂತ್ಕೊಂಡ್ರೆ ರೈತ ನೀವು ಹೆಂಗ್ರಿ ಮಾಡ್ತೀರಾ? ಹಾಗಾದ್ರೆ ನೀವು ಅವ್ರ ಗಣನೆಗೆ ತಗೊಂಡಲ್ಲ 518 ಎಕರೆ ನೋಟಿಫಿಕೇಶನ್ ಮಾಡಿದ್ರೆ ನೀವು ಅವ್ರನ್ನೆಲ್ಲ ಒಂದ್ ಕಡೆ ಇಂಡೈರೆಕ್ಟ್ ಕೊಲೆ ಮಾಡ್ತಾ ಇದ್ದೀರಾ ತಾನೇ? ನೀವು ರೈತರ ಪರವಾಗಿ ನಿಂತ್ಕೋತೀರಾ? ಖಂಡಿತ ಮೇಡಮ್. ನಿಮ್ದೇ ರಾಜಕೀಯದಲ್ಲಿ ಬಿಸಿ. ಒಂದ್ ನಿಮಿಷ ಇಲ್ಲಿ ಕೇಳಿ ಮೇಡಮ್. ರೈತರನ್ನ ನೀವು ಅವ್ರೇನ ಮನ್ಸ ಇಚ್ಛೆ ಅವ್ರು ಕೊಟ್ಟಿದ್ರೆ ನಾವು ಯಾವ್ದು ವಿರೋಧ ಮಾಡ್ತಿರ್ಲಿಲ್ಲ. ಆದ್ರೆ ರೈತರು ಕೊಡಲ್ಲ ಅಂದ್ಮೇಲೆ ನಾವು ಕಂಡ್ರೆ ರೈತರ ಪರವಾಗಿ ನಿಂತ್ಕೊಂತೀವಿ, ರೈತರ ಜೊತೆ ಇರ್ತೀವಿ. ಇವರು ಅಂತ ಈ ಗೊಡ್ಡು ಬೆದರಿಕೆ, ಈ ಸರ್ಕಾರದ ಗೊಡ್ಡು ಬೆದರಿಕೆ ಖಂಡಿತವಾಗ್ಲೂ ನೀವು ಎದುರವ್ರು ಅಂತಲ್ಲ, ರೈತರ ಪರವಾಗಿ ನಿಂತೀವಿ. ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟಗಳು ಮಾಡ್ತೀವಿ ಅಂತ ತೋರಿಸ್ತೀವಿ. ಹಾಗಾದ್ರೆ ರೈಟ್ ಮೇಡಮ್, ರೈತರ ಈಗ 27ನೇ ತಾರೀಕು ಬೈರ್ಮಂಗ್ಲಕ್ಕೆ ಹೋಗ್ತಿದಾರಲ್ಲ, ಅವತ್ತು ಡಿ.ಕೆ. ಶಿವಕುಮಾರ್ ಅವ್ರು ಬರ್ತಾರೆ ಅಂತ ನಿರೀಕ್ಷೆ ಇದೆಯಾ? ಅಲ್ಲ, ನಾವೇನು ಹೇಳಿದ್ದೀವಿ, ನಾವು ಬನ್ನಿ ಅಂತ ಕರೆದಿದ್ದೀವಿ, ಆಹ್ವಾನ ಕೊಟ್ಟಿದ್ದೀವಿ. ಅವ್ರು ನಮ್ಮ ಸವಾಲನ್ನು ನಾವು ಸ್ವೀಕರಿಸಬೇಕಲ್ವಾ? ಯಾಕಂದ್ರೆ ಜನಪ್ರತಿನಿಧಿ ರಾಜ್ಯದ ಮುಖ್ಯಮಂತ್ರಿ ಯಜಮಾನ. ಈ ಶುಡ್ ಕಮ್, ಈ ಶುಡ್ ಬರ್ಬೇಕು. ಅವರು ಕುಮಾರಣ್ಣ ವಿಚಾರ ಬೇರೆ. ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ, ನಾವು ಹೋರಾಟ ಮಾಡ್ತಾ ಇದ್ದೀವಿ, ರೈತರ ಪರ ಹೋರಾಟ ಮಾಡ್ತಾ ಇದ್ದೀವಿ. ಇವ್ರು ಬರಬೇಕು, ಬಂದು ಕೇಳಬೇಕು. ಈಗ ಚಂದ್ರಾಪಟ್ಟಣದಲ್ಲಿ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಸುಮಾರು 2-3 ವರ್ಷ ನಡೀತು ಮೇಡಮ್. ಅಲ್ಲಿ ನಾನು ಹೇಳಿದ್ ಮೇಡಮ್, ಯಾವ ಸರ್ಕಾರಗಳಲ್ಲಿ ರೈತರ ಕಣ್ಣೀರಿನ ಭೂಮಿಯ ಮೇಲೆ ಇವರು ಸಾಮ್ರಾಜ್ಯ ಕಟ್ಟಂತ ಅವಶ್ಯಕತೆ ಇಲ್ಲ. ನೀವು ಕಟ್ಟಕ್ಕೆ ಹೋಗಿದ್ರಲ್ವಾ ಅನ್ನೋದೇ ಇಲ್ಲ, ಹೇಳ್ತಾ ಇದ್ದಿಲ್ಲ. ಅವತ್ತು ಹೇಳ್ತೀನಿ 600 ಎಕರೆನ 800 ಎಕರೆ ಮೇಡಮ್ ಡ್ರೈ ಲ್ಯಾಂಡ್ ಅನ್ನ ನಾವು ಅಕ್ವೈಸ್ ಮಾಡಿಕೊಡ್ತೀವಿ. ಎಸ್, ಒನ್ಲಿ ಪರ್ಟಿಕ್ಯುಲರ್ ಡ್ರೈ ಲ್ಯಾಂಡ್, ದೊಡ್ಡ ಮಟ್ಟದಲ್ಲ. ಇಲ್ಲಿ ಹೆಂಗ್ ಗೊತ್ತಾ ಮೇಡಮ್, ಈಗ ಕೇವಲ 3 ಗ್ರಾಮ 500 ಎಕರೆ ತಗೊಂಡಿದ್ದಾರೆ. ಈಗ ಟ್ರೈಲರ್ ಬಿಟ್ಟಿದ್ದಾರೆ. ಈಗ ಪಿಕ್ಚರ್ ಬಿ ಬಾಕಿ ಹೇ ಎಷ್ಟು 9600 ಎಕರೆ. ಆಮೇಲೆ ಇದು ಹೇಳ್ತೀನಿ ಮೇಡಮ್, ಅವ್ರಿಗೆ ಇವ್ರು ದುಡ್ಡೇ ಇಲ್ಲ ಸರ್ಕಾರದಲ್ಲಿ.
ತೆಗಿರಿ, ಆ ಟಿಪ್ಪಣಿ ತೆಗಿರಿ. ಸಂಪುಟ ಸಚಿವದಲ್ಲಿ ಅದರಲ್ಲಿ ಬಜೆಟ್ ಪಾಸ್ ಆಗಿಲ್ಲ 24-25 ಬಜೆಟ್ ಅಲ್ಲಿ ಹಣ ನಾನು ಅದಕ್ಕೆ ಇದನ್ನ ಸ್ವೀಕಾರ ಮಾಡಿ ಅಥವಾ ನಿಗದಿಯಾಗಿ ಇಟ್ಟಿಲ್ಲ. ಹಣನೇ ಇಲ್ಲದ ಮೇಲೆ ಲೀಡ್ ದಿಸ್ ಪ್ರಾಜೆಕ್ಟ್ ಅಂತ ಒಂದು. ಈಗ ಏನಾಗಿದೆ ಅಂತಂದ್ರೆ ಮೇಡಮ್, ಇದು ಸುಮಾರು ಮೇಡಮ್ 9,600 ಎಕರೆ ಅಂತ ಇಲ್ಲಿದೆ. 22,654 ಸೈಟ್ ಮಾಡಕ್ ಕೊಟ್ಟಿದ್ದಾರೆ ಅಲ್ಲಿ. 22,654 ಸೈಟು 2,200 ರೂಪಾಯಿಗೆ ರೈತರಿಗೆ ಕೊಡೋದು. CA ಸೈಟ್ಗಳನ್ನ 2,300 ರೂಪಾಯಿ ಮಾರ್ಕೊಳ್ಳೋಂಥದ್ದು. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ 7,539 ರೂಪಾಯಿನ ಟ್ಯಾಕ್ಸ್ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ಳೋದು. ಯಾರಿಂದ? ಅವರಿಂದಲೇ. ಒಟ್ಟು ಇದು 36,000. ಆಮೇಲೆ FAR 5,169 ಕೋಟಿ. ಒಟ್ಟು ಇದು 36,000 ಕೋಟಿ ಪ್ರಾಜೆಕ್ಟ್ ಅದು ಕನ್ಸ್ಟ್ರಕ್ಷನ್ ಮೇಲೆ ಮಾಡೋಂಥದ್ದು. ಇದಾಯ್ತರ? ಇದು ಇವರ ದುಡ್ಡು ಅಮೌಂಟೇ ಇಲ್ಲ ಇಲ್ಲಿ. ಎಲ್ಲಿಂದ ಬರ್ತಾರೆ? ಹುಡ್ಕೋದಾರು ಹೇಳಿದ್ದಾರೆ, ಹುಡ್ಕೋದಿಂದ ಇವರು 9,000 ಕೋಟಿನ ಇವರು ಇದು ಕೊಡಬೇಕು, ಸಾಲ ತಗೋಬೇಕು. ಅದಕ್ಕೆ ಯಾವ ಕೊಡಬೇಕು? ಬೆಂಗಳೂರಿನ ಪ್ರಮುಖವಾದಂತ BDA ಸೈಟ್ಗಳನ್ನ ಇವರು ಅಡಮಾನ ಇಡಬೇಕು. ಅಲ್ಲೇನ ಪ್ರಾಜೆಕ್ಟ್ ಹೊರಟೋಯ್ತು, ದಿವಾಳಿ ಆದ್ರೆ ಯಾರನ್ನ ಕೇಳ್ತಾರೆ? ಸರ್ಕಾರದ ಅಸೆಟ್ ಎಷ್ಟಿದೆ? ಇವರು ತಮ್ಮಲ್ಲಿರೋಂಥ ಬಂಡವಾಳಗಳನ್ನ ಪ್ರಶ್ನೆ ಮಾಡ್ಕೊಳ್ಳಿಲ್ಲ. ಇನ್ನೊಂದು, ಇವ್ರು ಹೇಳ್ತಾ ಇದ್ದಾರೆ ಇವತ್ತು ಬಂದಿರೋ ವಿಚಾರ ಏನು? ರೈತರ ಬಗ್ಗೆ ಮಾತಾಡಿದ್ರೆ ಕುಮಾರಣ್ಣವರು ಅಷ್ಟು ಮಾಡಿದ್ದಾರೆ, ಕುಮಾರಣ್ಣ ಇಷ್ಟು ಮಾಡಿದ್ದಾರೆ. ನಿಮ್ಮ DK ಶಿವಕುಮಾರ್ ಏನು ಹೆಂಗೆ ಬರಿಗೆ ಎಲ್ಲಿ ಬಂದರು, ಹೆಂಗ್ರಿ ಸಂಪಾದಿಸಿ ರಾಜ್ಯ ಜನತೆ ಮುಂದೆ ಇದೆ. ಭ್ರಷ್ಟಾಚಾರ ಮಾಡಿರೋ ಡೀಟೇಲ್ಸ್ ನ ಬಿಜೆಪಿ ಪಕ್ಷದವರು ಮೈಸೂರು ಆಂದೋಲನ ಪತ್ರಿಕೆಯಲ್ಲಿ ಕುಮಾರಸ್ವಾಮಿ ಕುಟುಂಬದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಮೈಸೂರು ಬಿಜೆಪಿ. ನೀವು ಆಲೂಗೆಡ್ಡೆ ಹಾಕಿದ್ರೆ ಚಿನ್ನ ತೆಗಿಯಂತ ಜನ ಗೊತ್ತಿದೆ. ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ಕೃಷಿ ಭೂಮಿಗಳು ಚಿಕ್ಕಮ್ಮಂಗೆ 400 ಕೋಟಿ ರೂಪಾಯಿ ಬಿಲ್ಡಿಂಗ್ ನ ಸೆಟ್ಲ್ಮೆಂಟ್ ಮಾಡಿರೋದು. ಅಲ್ಲ ಹೇಳ್ತೀನಿ ಕೇಳಿಲ್ಲ, ನಿಮ್ಮ ವ್ಯಾಪಾರಸ್ಥರಲ್ಲ ಇವತ್ತವರೆಗೂ ಈ ರಾಜ್ಯದಲ್ಲಿ ಮೇಡಮ್ ಏಕೈಕ ವ್ಯಕ್ತಿ ಯಾರ ಇದ್ರೆ ಕುಮಾರಸ್ವಾಮಿ ದೇವೇಗೌಡರು ಮೇಡಮ್. ಈ ಆಮೇಲೆ ನಮ್ಮ ಜಾತ್ಯತೀತ ಜನತಾದಳ ಮಾತ್ರ ರೈತರ ಕಣ್ಣೀರು ಒರೆಸುವಂತ ಪಕ್ಷ ಅಂತ ನಾವು ಹೆಮ್ಮೆಂದ ಹೇಳ್ಕೊತೀವಿ. ಯಾಕೆಂದ್ರೆ ಕಾಂಗ್ರೆಸ್ನವ್ರದ್ದು ದ್ವಂದ್ವ ನೀತಿ ಇದೆ. ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಇದನ್ನ ಕೈ ಬಿಡಿ ಅಂತ ಎಲ್ಲೋ ಒಂದ್ ಕಡೆ ಅವರ ಮಾತು ಹೇಳಿದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಮಾಡೇ ತೀರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಜೊತೆ ಯಾರು ಇಲ್ಲ, ಇಡೀ ಸರ್ಕಾರನೇ ಇಲ್ಲ. ಇವತ್ತು 13 ಜನ ಮಂತ್ರಿಗಳು ಇಟ್ಕೊಂಡ್ಬಿಟ್ಟು ಇಂಥ ರೈತ ವಿರೋಧಿ ಕಾರ್ಯಗಳನ್ನು ಮಾಡಕ್ ಕೊಟ್ಟಿದ್ದಾರೆ. ಇದು ನಾಚಿಕೆಡಿನ ಸಂಗತಿ. ಆಮೇಲೆ ಪೋಸ್ಟರ್ ಅಂತಾರೆ, ಪೋಸ್ಟರ್ನ ಏನ್ರಿ ನಮ್ಮ ವಿರುದ್ಧ ಪೋಸ್ಟರ್ ಅಂತೀರಾ? ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 40% CM ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಮನೆ ಮುಂದೆ ಹಂಚಿದ್ರಿ. ನಾವೇನಾದ್ರು ನಿಮಗೆ ಪೋಸ್ಟರ್ ಹಂಚ ಕೊಟ್ರೆ ನಾವು ರಾತ್ರಿ ಹೊತ್ತು ಹಂಚಲ್ಲ, ಹಗಲೊತ್ತು ಹಂಚ್ತೀವಿ. ಹೇಳ್ರಿ ಅಂಟಿಸ್ತೀವಿ. ಗೊತ್ತಾ? ಹೌದು, ಆಮೇಲೆ ನಮ್ಮನ್ನ ಹೇಳ್ಬೇಕು ನೀವು. ಇವತ್ತು ನೀವು ಏನೇನು ಮಾಡಿದ್ರಿ? ನೀವು ಅಧಿಕಾರ ದುರುಪಯೋಗದಿಂದ ದರ್ಶನ್ ರೈತರದ್ದೇ ವಿರೋಧ ಬಂತು. ನೀವು ಫೈನಲಿ ತಗೊಳ್ಳುವಂತ ಡಿಸಿಷನ್ ರೈತರ ಪರವಾಗಿರುತ್ತಾ ಹೆಂಗೆ? ನನಗೆ ಒಂದಿಬ್ರು ರೈತರು ಅಲ್ಲಿ ಏನ್ ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ರೈತರ ವಿರೋಧಿಗಳಲ್ಲ. ದೇವನಹಳ್ಳಿನೇ ಅದಕ್ಕೆ ಸತ್ಯದ ನಿದರ್ಶನವನ್ನ ನಿಮ್ಮ ಎಕ್ಸಾಂಪಲ್ ಇಟ್ಕೊಂಡಿಲ್ಲ, ಅನ್ಯಾಯ ಆಗಬಾರ್ದು. ಒಂದು ನಿಮಿಷ, ನಂದು ಬಹಳ ಇಂಪಾರ್ಟೆಂಟ್ ಇದೆ. ಏನು DK ಶಿವಕುಮಾರ್ ಅವರು ಬೈರ್ಮಂಗ್ಲಕ್ಕೆ ಬರಬೇಕು ಅಂತ ಕೇಂದ್ರ ಸಚಿವರು ಪತ್ರ ಬರೆದ್ರಲ್ಲ ರೀ ಕುಮಾರಸ್ವಾಮಿ ಅವರೇ, ಅವತ್ತು ನೋಟಿಫಿಕೇಶನ್ ಮಾಡಬೇಕಾದ್ರೆ ಬಿಡದಿಯ ಒಬ್ಬ ರೈತನ ಅವ್ರ ಊರುಗಳಿಗೆ ಹೋಗಿ ಅವ್ರ ಹಳ್ಳಿಗಳಿಗೆ ಹೋಗಿ ಏನಾದ್ರು ಚರ್ಚೆ ಮಾಡಿದ್ರ ಅಥವಾ ವಿಧಾನಸೌಧಕ್ಕೆ ಕರೆಸಿದ್ರ? ಕುಮಾರಸ್ವಾಮಿ ನೀವು ರೆಡ್ ಝೋನ್ ಮಾಡಬೇಕಾದ್ರೆ ವಿಧಾನಸೌಧಕ್ಕೆ ಯಾರು ಕರೆಸಿದ್ರ? ಹಳ್ಳಿ ರೈತರ ಒಬ್ಬ ಅಭಿಪ್ರಾಯವನ್ನ ನೀವು ತಗೊಂಡಿದ್ರ? ಮೀಟಿಂಗ್ ಮಾಡಿಲ್ಲ ನಾವು. ಅರ್ಥ ಮಾಡ್ಕೋಬೇಕು. ತಪ್ಪು ಮಾಹಿತಿಯನ್ನು ಕೊಡಬೇಡಿ ಜನಕ್ಕೆ. ನೀವು ಅವತ್ತು ನಿಮಗೆ ಜನಗಳನ್ನ ಮಾತಾಡ್ಸಕ್ಕೆ ತಾಕತ್ತಿಲ್ಲ. ಜನಗಳನ್ನ ವೋಟ್ ಹಾಕಿಸ್ಕೊಂಡು ಅವರ ಕಷ್ಟ ಸುಖ ಕೇಳಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಅವ್ರು ಯಾರು ಬೇರೆ ಇರ್ಬೇಡ್ರಿ. ಹೌದು, ನೀವು ಎಲ್ಲಿಂದ ಬಂದ್ರಿ? 3 ಎಕರೆ ಇದ್ದಿದ್ದು ಎಲ್ಲಿಂದ ಬಂದ್ರಿ ನಿಮ್ ಜಮೀನಿದು? ಇಲ್ಲಿ ಝೋನು ಲೆಕ್ಕ ಅಲ್ಲ. ಯಾಕೆಂದ್ರೆ ರೆಡ್ ಝೋನ್ ಮಾಡೋದು ಸರ್ಕಾರನೇ, ಗ್ರೀನ್ ಝೋನ್ ಮಾಡೋದು ಸರ್ಕಾರನೇ, ಯೆಲ್ಲೋ ಝೋನ್ ಮಾಡೋದು ಸರ್ಕಾರನೇ. ಇಲ್ಲಿ ಯಾರು ಮಾಡೋದ್ರು ಪ್ರಶ್ನೆ ಬೇಡ. ಯಾರಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಮುಖ್ಯ. ಅನ್ಯಾಯ ಆಗ್ತಾ ಇರೋದು ರೈತರಿಗೋಸ್ಕರ. ರೈತರು ಇವತ್ತು ಬೇಡ ಅಂತಾರ್ರಿ. ಯಾರೋ ಒಬ್ರು ಉಳ್ಳವರು ಇವತ್ತು ನಾನು ಒಂದು 10 ಎಕರೆ ಇದೆ ಅಂತ ಕೊಟ್ಬಿಡಿ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಇನ್ನು 80% ಇರ್ತಕ್ಕಂಥವ್ರು ಎಲ್ಲಿ ಬೆಂಗಳೂರಿಗೆ ಬಂದು ಬದುಕಕ್ಕಾಗಲ್ಲ, ಇಲ್ಲ ಅಲ್ಲೇ ಬದುಕಕ್ಕಾಗಲ್ಲ, ನೀವು ಸೈಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೈಟ್ ತಂಡ ಏನಾದ್ರು ಊಟ ಮಾಡೋಕ್ಕಾಗತ್ತೆ ಅಂದ್ರೆ ಅದನ್ನ ಏನು ಅವರು ವ್ಯವಸ್ಥಿತವಾಗಿ ಅವ್ರ ಜೀವನವನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಆ ಜೀವನ ಮುಂದುವರಿಯೋದಕ್ಕೆ ಏನಾದ್ರೂ ಅನುಕೂಲ ಮಾಡ್ತೀರಾ? ಈಗ ಆಮೇಲೆ ಇನ್ನೊಂದು ಮೇಡಮ್, ಈ ಇದೊಂದು ಹಗರಣ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆ ಅಂತ ಕೇಳಿ, ಇಲ್ಲಿ ಸುಮಾರು 1,700 ಎಕರೆಗಿಂತ ಜಾಸ್ತಿ ಗೌರ್ಮೆಂಟ್
ಗೌರ್ಮೆಂಟ್ ಲ್ಯಾಂಡ್ ಇತ್ತು. ಇವತ್ತು ಕಳೆದ 2-3 ವರ್ಷದಲ್ಲಿ ಎಲ್ಲವೂ ಕೂಡ ಅವ್ರಿಗೆ ಬೇಕಾದರೆ ಗ್ರಾಂಟ್ ಆಗಿದೆ ಅಂದ್ಬಿಟ್ಟು ಎಲ್ಲವೂ ಕೂಡ ನಮಗೆ ದಾಖಲೆ ಸಿಗ್ತಾ ಇದೆ. ಒಂದ್ ನಿಮಿಷ ಇರ್ರಿ. ಎಲ್ಲವೂ ಯಾಕೆ ಕೋಪ ಯಾಕೆ ಮಾಡ್ಕೊಂತಾರೆ ಕಾಂಗ್ರೆಸ್? ನಿಜ ಬಯಲಾಗ್ತಾ ಇದೆ ಅಂತ, ನಿಜ ಬಯಲಾಗ್ತಾ ಇದೆ ಅಂತ ಎದುರುಬೇಡ್ರಿ. ನೀವು ಒಳ್ಳೆ ನೋಡ್ರಿ, ನಿಮ್ಮ ಮುಖ್ಯಮಂತ್ರಿಗಳು ಮೇಡಮ್, ಮುಖ್ಯಮಂತ್ರಿಗಳು ನಡೆದು ಬಂದ ಹಾರಿ ಎಲ್ರಿಗೂ ಗೊತ್ತಿದೆ. ಆ ರೀತಿ ಧಮಕಿ ಬೇಡ ಇವತ್ತು. ಕರ್ನಾಟಕದ ಜನತೆ ಒಂದು ಉದಾಹರಣೆಯಾಗಿಟ್ಕೊಳ್ಳಿ. ನಿಮ್ಮ ಕೃಷಿ ಭೂಮಿಯನ್ನ ಇಂಥ ನಾಯಕರು ಯಾರಾದರೂ ಸ್ವಾಧೀನ ಮಾಡ್ಕೊಳಕ್ ಬಂದ್ರೆ ಮೊದಲು ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಅಂತ ಹೇಳಿ, ನಮ್ಮ ಸುತ್ತಮುತ್ತಲ ಜನ ಏನು ಹೇಳ್ತಿದ್ದಾರೆ ಅನ್ನೋದು ಲೈವ್ ಟೆಲಿಕಾಸ್ಟ್ ಆಗಾಗ ಬಿಟ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದಷ್ಟು ಜನ ಗೊತ್ತಿದ್ದು ಒಂದಷ್ಟು ಜನ ತೆರೆಮರೆಯಲ್ಲಿ ನಿಮ್ಮ ಭೂಮಿಯನ್ನು ಕಸ್ಕೊಂಡು ಹೋಗ್ಬಿಡ್ತಾರೆ. ಅಂತಹ ಒಂದು ರಾಜಕೀಯ ನಾಯಕರನ್ನ ನೀವೇ ಆಯ್ಕೆ ಮಾಡಿದ್ದೀರಿ. ಹಾಗಾಗಿ ಬಿಡದಿ ಟೌನ್ಶಿಪ್ ನಿಮಗೊಂದು ಉದಾಹರಣೆ. ರೈತರ ಭೂಮಿ ಉಳಿಬೇಕು, ಕೃಷಿಕ ಜೀವನ ನಡಿಬೇಕು, ಆ ಕೃಷಿಕ ಜೀವನದಲ್ಲಿ ಬದುಕನ್ನು ಕಟ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಘನತೆವೆತ್ತ ಮುಖ್ಯಮಂತ್ರಿಗಳು ನಿರ್ಧಾರ ತಗೋಬೇಕು ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.